ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಫೈರ್. ನಾನು ಸಂತೋಷ್ ರಾಠೋಡ್. ಯಾವುದೇ ಮುಖವಾಡವಿಲ್ಲ, ಯಾವುದೇ ಮುಲಾಜಿಲ್ಲ, ನೇರ ಮಾತು, ತೀಕ್ಷ್ಣ ಉತ್ತರ. ಸಮಾಜದಲ್ಲಿ ಹಾಗೂ ಸರ್ಕಾರಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಜನರ ಸಮಸ್ಯೆಗಳಿಗೆ ಉತ್ತರ ಹುಡುಕೋದಕ್ಕೆ ನೇರವಾಗಿರುವಂತಹ ವಿಶ್ಲೇಷಣೆ, ನೇರವಾಗಿರುವಂತಹ ಮಾತು, ತೀಕ್ಷ್ಣ ಉತ್ತರ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ ಫ್ರೀಡಮ್ ಫೈರ್ನಲ್ಲಿ. ಇವತ್ತಿನ ಫ್ರೀಡಮ್ ಫೈರ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾಗಿರುವಂತಹ LM ನಾಗರಾಜ್ ಸರ್ ಅವರು ನಮ್ಮನ್ನು ಜಾಯಿನ್ ಮಾಡ್ತಾ ಇದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ಗಂಗಾಧರ್ ಕುಷ್ಟಗಿ ಸರ್ ಅವರು ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕೀಯ ಸಲಹೆಗಾರರು. ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಇವತ್ತು ಸಾಕಷ್ಟು ಸರ್ಕಸ್ಗಳು ನಡೀತು, ಎಲ್ಲರೂ ನೋಡಿದಿರಿ. ಇವತ್ತು ಒಂದೆಡೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಕಸರತ್ತು ನಡೀತು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೊನೆಗೆ ಇದು ದೆಹಲಿ ಅಂಗಳಕ್ಕೆ ಹೋಗಿದೆ. ಈಗ ನಾಳೆ ಫೈನಲ್ ಪಟ್ಟಿಗಳು ಹೊರಬರುವಂತಹ ಸಾಧ್ಯತೆ ಇದೆ. DCM DK ಶಿವಕುಮಾರ್ ಅವರು ಈಗ ಸಂಪುಟ ರಚನೆ ಮಾಡೋದಕ್ಕೆ ಅಂತ ಕಸರತ್ತು ಆರಂಭ ಮಾಡಿದ್ದಾರೆ. ಹೈಡ್ರಾಮಾ ನಡೀತಾ ಇದೆ. ಈ ಹೈಡ್ರಾಮಾ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಈಗ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಅದು ಕೂಡ ಚಾರ್ಟೆಡ್ ಪ್ಲೇನ್ನಲ್ಲಿ ತೆರಳುವಂತಹ ಸಂದರ್ಭದಲ್ಲಿ HC ಮಹದೇವಪ್ಪ ಅವರು ಕೂಡ ಅವರ ಜೊತೆಗೆ ತೆರಳುತ್ತಾರೆ. ಅದೇ ರೀತಿಯಾಗಿ KJ ಜಾರ್ಜ್ ಅವರು ಕೂಡ, ಇಬ್ಬರು ಪ್ರಭಾವಿ ನಾಯಕರು, ಆದರೆ CM ಸಿದ್ದರಾಮಯ್ಯನವರ ಆಪ್ತರು. ಇಬ್ಬರು ನಾಯಕರು ಕೂಡ ಇವತ್ತು ದೆಹಲಿಗೆ ತೆರಳುತ್ತಾರೆ, DK ಶಿವಕುಮಾರ್ ಹಾಗೂ ಮಾಜಿ CM ಸಿದ್ದರಾಮಯ್ಯನವರ ಜೊತೆಗೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಇವರು ಭೇಟಿಯಾಗ್ತಾರೆ. ವಿಶೇಷವಾಗಿರುವಂಥದ್ದು ಇವತ್ತು ನಡೆದಿದ್ದು KJ ಜಾರ್ಜ್ ಅವರು, HC ಮಹದೇವಪ್ಪ ಅವರು ಹೋಗಿರುವಂಥದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಪಟ್ಟಿ ಏನಿದೆ ಅದಕ್ಕೆ ಅಂತಿಮ ಮುದ್ರೆ ಪಡೆದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರ್ಯಾರಿಗೆ ಕೈ ತಪ್ಪುತ್ತೆ, ಹೈಕಮಾಂಡ್ನ ಲೆಕ್ಕಾಚಾರ ಏನು, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು, DK ಶಿವಕುಮಾರ್ ಅವರ ಲೆಕ್ಕಾಚಾರ ಏನು, ಇದೆಲ್ಲವೂ ಕೂಡ ತುಂಬ ಚರ್ಚೆಗೀಡಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ದೆಹಲಿ ಅಂಗಳದಲ್ಲಿ ಸಚಿವರನ್ನ ಆಯ್ಕೆ ಮಾಡುವಂತಹ ಕಸರತ್ತು ಆರಂಭ ಆಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಹೈ ಪ್ರೊಫೈಲ್ ಮೀಟಿಂಗ್ ಆರಂಭ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಅವರು ಸಭೆ ಆರಂಭ ಮಾಡಿದ್ದಾರೆ. ನೂತನ ಸಂಪುಟ ರಚನೆ ಕುರಿತು ಮಹತ್ವದ ಚರ್ಚೆ ಆರಂಭ ಆಗಿದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಈ ಸಭೆ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಲಿಸ್ಟ್ ತಯಾರಿಸಿದ್ದಾರೆ. ಇದರ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡುತ್ತೀಗ. DCM ಹುದ್ದೆ ಬಗ್ಗೆಯೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ವರಿಷ್ಠರು. ಮೊದಲು ಖರ್ಗೆ, KC ವೇಣುಗೋಪಾಲ್ ನಡುವೆ ಮಾತ್ರ ಚರ್ಚೆ ನಡೀತು. ಅದಾದ ಬಳಿಕ ಸಿದ್ದರಾಮಯ್ಯ, DK ಶಿವಕುಮಾರ್ ಜೊತೆಗೂ ಕೂಡ ಹೈಕಮಾಂಡ್ ಮೀಟಿಂಗ್ ನಡೆಸುತ್ತೆ. ರಾಹುಲ್ ಗಾಂಧಿಗಾಗಿ ಹೈಕಮಾಂಡ್ ನಾಯಕರು ವೇಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಜೈಪುರದಿಂದ ವಾಪಸ್ ಆಗಬೇಕಾಗಿದೆ ರಾಹುಲ್ ಗಾಂಧಿ ಅವರು. ಜೈಪುರಕ್ಕೆ ತೆರಳಿದ್ರವರು. ರಾಹುಲ್ ಅವರು ಬಂದ ಬಳಿಕ ಸಚಿವರ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಯಲ್ಲಿ ಈಗ ವರಿಷ್ಠರ ಸಭೆ ಆರಂಭ ಆಗಿದೆ. ಯಾರ್ಯಾರ ಹೆಸರನ್ನ ಪರಿಗಣಿಸ್ತಾರೆ, ಯಾರನ್ನ ಕೈ ಬಿಡುತ್ತಾರೆ, ಇದರ ಜೊತೆಗೆ ಮತ್ತೊಂದು ಕೂಡ ಇದೆ. ಇಲ್ಲಿ ಸರ್ಕಾರದ ಮೇಲೆ ಯಾರ ಹಿಡಿತ ಇರಬೇಕು, ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಸಿದ್ದರಾಮಯ್ಯನವರ ಹಿಡಿತನ, DK ಶಿವಕುಮಾರ್ ಅವರ ಹಿಡಿತನ, ಯಾರ ಆಪ್ತರಿಗೆ ಪ್ರಬಲವಾಗಿರುವಂತಹ ಖಾತೆಗಳು ಸಿಗತ್ತೆ, ಯಾರ ಪ್ರಭಾವ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಇರುತ್ತೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ 11-11 ಅನ್ನುವಂತಹ ಒಂದು ಸೂತ್ರವನ್ನ ತಯಾರಿಸಲಾಗಿದೆ. ಅಂದ್ರೆ ಸಿದ್ದರಾಮಯ್ಯನವರ 11 ಜನರ ಒಂದು ಪಟ್ಟಿ, DK ಶಿವಕುಮಾರ್ ಅವರು ಕೂಡ 11 ಶಾಸಕರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಅವರು ಕೂಡ ತಮ್ಮದೊಂದು ಪಟ್ಟಿಯನ್ನು ತಯಾರಿಸಿದ್ದಾರೆ. ಅದೇ ರೀತಿಯಾಗಿ ಹೈಕಮಾಂಡದ್ದು ಕೂಡ ಒಂದು ಪಟ್ಟಿ ಇದೆ. ಹಾಗಾದ್ರೆ ಇವರ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳು ಯಾರ್ಯಾರ್ದು? ಹೈಕಮಾಂಡ್ ನಾಯಕರ ಪಟ್ಟಿ ಏನು, ಸಿದ್ದರಾಮಯ್ಯನವರ ಪಟ್ಟಿ ಏನು, DK ಶಿವಕುಮಾರ್ ಅವರ ಪಟ್ಟಿ ಏನು? ನೋಡಿ, ಮೊದಲಿಗೆ ಸಿದ್ದರಾಮಯ್ಯನವರ ಪಟ್ಟಿ ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರು ಕೂಡ ಒಂದು ಪಟ್ಟಿಯನ್ನು ತಯಾರಿಸಿದ್ದಾರೆ. 11 ಜನ ಶಾಸಕರದ್ದು, ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ. ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಅವರಿಗೆ ಇಂಧನ ಅಥವಾ ನಗರಾಭಿವೃದ್ಧಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ವೈದ್ಯಕೀಯ ಯತೀಂದ್ರ ಸಿದ್ದರಾಮಯ್ಯನವರಿಗೆ,
ಇನ್ನು ಅದೇ ರೀತಿಯಾಗಿ ಅನೇಕ ನಾಯಕರ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಜಮೀರ್ ಅಹಮದ್, ಎಂಬಿ ಪಾಟೀಲ್, ರಾಘವೇಂದ್ರ ಹಿಟ್ನಾಳ್, ಬಸವರಾಜ್ ರಾಯರೆಡ್ಡಿ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಮತ್ತು ಅಲ್ಪಸಂಖ್ಯಾತ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಅವರಿಗೂ ಕೂಡ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಸವರಾಜ್ ರಾಯರೆಡ್ಡಿ ಉನ್ನತ ಶಿಕ್ಷಣ, ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಿಂದ ಅವರಿಗೂ ಕೊಡಬೇಕು ಅನ್ನೋ ಬೇಡಿಕೆ, ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಅವರಿಗೂ ಕೂಡ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ಇದೆ. ಇನ್ನು ಅದೇ ರೀತಿಯಾಗಿ BR ಪಾಟೀಲ್ ಅವರಿಗೂ ಕೂಡ ಕೊಡಬೇಕು, ಶಿವಲಿಂಗೇಗೌಡ ಅವರಿಗೂ ಕೂಡ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಶಿವಲಿಂಗೇಗೌಡ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ. ಹೀಗಾಗಿ ಈ ಪಟ್ಟಿಯಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರದ್ದು ಕೂಡ ಒಂದು ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇದೆ ಅಂತ ನೋಡೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ ರಂಗನಾಥ್ ಅವರ ಹೆಸರು ಕೂಡ ಅದರಲ್ಲಿ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ ಫ್ರೀಡಮ್ ಟಿವಿಗೆ. ಇನ್ನು ಅದೇ ರೀತಿಯಾಗಿ ಅನೇಕ ನಾಯಕರ ಹೆಸರು ಕೂಡ ಇದೆ. ನರೇಂದ್ರ ಸ್ವಾಮಿ ಅವರು, ಲಕ್ಷ್ಮಣ ಸವದಿ ಅವರ ಹೆಸರನ್ನು ಕೂಡ DK ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ಎದುರು ಇಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು ನಮಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬೆಳಗಿನಿಂದಲೂ ಕೂಡ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀವಿ. ಶಿವಾನಂದ ಪಾಟೀಲ್ ಅವರು, ಅದೇ ರೀತಿಯಾಗಿ ಬಾಲಕೃಷ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮಾಗಡಿಯಿಂದ ಬಾಲಕೃಷ್ಣ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಸಚಿವ ಸ್ಥಾನ ಸಿಗಬೇಕು ಅಂತ ಅವರು ಕೂಡ ಬೇಡಿಕೆ ಇಟ್ಟಿದ್ರು. NA ಹ್ಯಾರಿಸ್ ಅವರು, ಅದೇ ರೀತಿಯಾಗಿ ತನ್ವೀರ್ ಸೇಠ್, ಗೋಪಾಲಕೃಷ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಈ ಒಂದು ಪಟ್ಟಿಯಲ್ಲೂ ಕೂಡ ಯಾರ್ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಹೈಕಮಾಂಡು ಯಾರ್ಯಾರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಅವರ ಪಟ್ಟಿಯನ್ನು ಕೂಡ ತಯಾರಿಸಿದೆ. ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಹೈಕಮಾಂಡ್ ಪಟ್ಟಿಯಲ್ಲಿದೆ. ರೂಪಾ ಶಶಿಧರ್ ಅವರ ಹೆಸರು ಕೂಡ ಹೈಕಮಾಂಡ್ ಪಟ್ಟಿಯಲ್ಲಿದೆ. ಹೈಕಮಾಂಡ್ ತನ್ನದೇ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಅದೇ ರೀತಿಯಾಗಿ ನಾಗೇಂದ್ರ ಅವರು, UT ಖಾದರ್, M ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಕಂಪ್ಲಿ ಗಣೇಶ್ ಅವರ ಹೆಸರು ಕೂಡ ಇದೆ ಹೈಕಮಾಂಡ್ ನಾಯಕರ ಒಂದು ಪಟ್ಟಿಯಲ್ಲಿ. M ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಕೃಷ್ಣ ಭೈರೇಗೌಡ, ಈ ಎಲ್ಲರ ಪಟ್ಟಿಯನ್ನು ಕೂಡ ಹೈಕಮಾಂಡ್ ಸಿದ್ಧಪಡಿಸಿದೆ. ಈಗ ಹೈಕಮಾಂಡು ಈ 3 ಪಟ್ಟಿಗಳನ್ನು ಕೊಲ್ಯಾಬ್ ಮಾಡಿ ಒಂದು ಮಾಸ್ಟರ್ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ ಅನ್ನೋ ಮಾಹಿತಿಗಳಿದೆ. ಶರತ್ ಬಚ್ಚೇಗೌಡ, ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಹೈಕಮಾಂಡ್ ಪಟ್ಟಿಯಲ್ಲಿದೆ. ಎಲ್ಲರೂ ಕೂಡ ಪ್ರಬಲ ನಾಯಕರೇ. ಹೀಗಾಗಿ ಶರತ್ ಬಚ್ಚೇಗೌಡ ಅವರ ಹೆಸರು ಕೂಡ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಬೋಸರಾಜು, TB ಜಯಚಂದ್ರ ಅವರ ಹೆಸರು ಕೂಡ ಹೈಕಮಾಂಡ್ ನಾಯಕರ ಪಟ್ಟಿಯಲ್ಲಿದೆ. ಹೈಕಮಾಂಡ್ ನಾಯಕರು ತಮ್ಮದೇ ಆಗಿರುವಂತಹ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅವರು. ರಘುಮೂರ್ತಿ ಅವರು, ಅದೇ ರೀತಿಯಾಗಿ ಅಪ್ಪಾಜಿ ನಾಡಗೌಡ, ವಿಜಯಪುರ ಜಿಲ್ಲೆ, ರಘುಮೂರ್ತಿ ಅವರು ಚಿತ್ರದುರ್ಗದ ನಾಯಕರು, ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ. ಇನ್ನು ಮಂಕಾಳು ವೈದ್ಯ ಅವರ ಹೆಸರು ಕೂಡ ಇದೆ. ದಾವಣಗೆರೆ, ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಇದೆ, ಬೀದರ್. ಅದೇ ರೀತಿಯಾಗಿ SS ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಹೈಕಮಾಂಡು ಯಾವ ರೀತಿಯಾಗಿ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ ಸಚಿವರದ್ದು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈಗ ಸಭೆಗಳು ಕೂಡ ಆರಂಭ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್ ಸರ್, ಸಹಜವಾಗಿ ಕಾಂಗ್ರೆಸ್ ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಆದರೆ ಪ್ರಮುಖವಾಗಿ ಈ 11-11 ಅನ್ನೋ ಸೂತ್ರ ಏನಿದೆ, 11 ನಾಯಕರ ಪಟ್ಟಿ ಏನೋ ಸೂತ್ರ ಇದೆ, ಇದನ್ನು ಕಾಂಗ್ರೆಸ್ ಅನುಸರಿಸೋದಕ್ಕೆ ಕಾರಣ ಏನಾಯಿತು ಅನ್ನೋ ಪ್ರಶ್ನೆ ಒಂದು ಕಡೆ. ಸಿದ್ದರಾಮಯ್ಯನವರ ಅತ್ಯಾಪ್ತ ನಾಯಕರು ಇಬ್ಬರು ಈ ಚಾರ್ಟೆಡ್ ಫ್ಲೈಟ್ನಲ್ಲಿ ಹೋಗ್ತಾರೆ. ಅದಕ್ಕೂ ಕೂಡ ಏನು ಕಾರಣ ಇರ್ಬೋದು ಅನ್ನೋ ಚರ್ಚೆಗಳು ನಡೀತಾ ಇದೆ ಸರ್. ಸಂತೋಷ್, ಕ್ಯಾಬಿನೆಟ್ ಅನ್ನುವುದು, ಸಚಿವ ಸಂಪುಟ ಅನ್ನುವುದು ಮುಖ್ಯಮಂತ್ರಿಯ ಪರಮಾಧಿಕಾರ. ಒಂದು ಸರಿ CLP ನಾಯಕನಾಗಿ ಒಬ್ಬ ಲೀಡರ್ ಆಯ್ಕೆ ಆದ ಅಂತ ಹೇಳಿದ್ರೆ ಸಂಪುಟವನ್ನು ರಚನೆ ಮಾಡುವ ಪರಮಾಧಿಕಾರ ಆತನಿಗಿರುತ್ತೆ. ಇದು ಕಾನೂನು, ನಮ್ಮ ಸಂವಿಧಾನ ಹೇಳೋದು ಇದನ್ನು. ಇವರ ಮುಖ್ಯಮಂತ್ರಿಯ ಪರಮಾಧಿಕಾರವನ್ನು ಕಿತ್ಕೊಂಡು ಇವರು 3 ಜನ ಅವನನ್ನು ಮುಖ್ಯಮಂತ್ರಿನ ಜೊತೆ ಮುಖ್ಯಮಂತ್ರಿನ ಜೊತೆಲಿ ಕರ್ಕೊಂಡೋಗಿ ಅಕ್ಕಪಕ್ಕ ಕೂರಿಸ್ಕೊಂಡು ಈ ಮಿಕಾ ಹಿಡ್ಕೊಂಡು ಹೋಗ್ತಾರಲ್ಲ ಅನ್ನೋ ಥರ ನನಗೆ ಇಮೇಜ್ ನೋಡಿದಾಗ ಹಂಗೆ ಅನಿಸ್ತಾ ಇದೆ. ಚಾರ್ಟೆಡ್ ಫ್ಲೈಟಲ್ಲಿ ಈ 3 ಜನ ಮುಖ್ಯಮಂತ್ರಿನ ಕರ್ಕೊಂಡು ಹೋಗೋದು ಹೇಗೆ ನೀವು ಹೇಳಿದ್ರೆ ಲಿಸ್ಟ್ ಮಾಡಿದಿರಲ್ಲ. ಒಂದು ಹೈಕಮಾಂಡ್ನ ಪಟ್ಟಿಯಂತೆ, ಎರಡನೇದು ಸಿದ್ದರಾಮಯ್ಯನವ್ರ ಪಟ್ಟಿಯಂತೆ, ಮೂರನೇದು DK ಶಿವಕುಮಾರ್ ಅವ್ರ ಪಟ್ಟಿಯಂತೆ. DK ಶಿವಕುಮಾರ್ ಅವ್ರ ಪಟ್ಟಿಯಲ್ಲಿ ರಂಗನಾಥ್ ಅಂತೆ, ನರೇಂದ್ರ ಸ್ವಾಮಿ ಅಂತೆ, ಸವದಿಯವರಂತೆ, ಶಿವಾನಂದ ಪಾಟೀಲ್ರಂತೆ, ತನ್ವೀರ್ ಸೇಠ್ ಅಂತೆ, ಬೇಳೂರಂತೆ, ಹ್ಯಾರಿಸ್ ಅಂತೆ. ಇವರು ಈ ಘಟಾನುಘಟಿಗಳೆಲ್ಲ. ಈ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಯತೀಂದ್ರ ಅವರಂತೆ, ಅವ್ರ ಮಗ ಅವ್ರಿಗೆ ಕೊಡಬೇಕು. ಭೈರತಿ ಸುರೇಶ್
ಅವರ ಸಂಬಂಧಿ ಬಲಗೈ ಕೊಡಬೇಕು, ಎಂ ಬಿ ಪಾಟೀಲ್ ಅವರ ಬಲಗೈ, ಜಮೀರ್ ಅಹಮದ್ ಶಿಷ್ಯ, ಹಿಟ್ನಾಳ್ ಸಮುದಾಯ, ರಾಯರೆಡ್ಡಿ, ಸತೀಶ್ ಜಾರಕಿಹೊಳಿ ಆಪ್ತ, ಗುಂಡೂರಾವ್. ಏನು ಸರ್ ಇದನ್ನು ಸಂವಿಧಾನ ಅಂತ ಹೇಳಬೇಕಾ ಅಥವಾ ಇದು ಪ್ರಕ್ರಿಯೆ ಇದು ಚರ್ಚೆ ಆಗಬಾರ್ದಿತ್ತು ನಮ್ಮಲ್ಲಿ. ಈ ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದು, ಅವಾಗ ಹೈಕಮಾಂಡ್ದು ಒಂದು ಲಿಸ್ಟ್ ಇತ್ತಾ, ಡಿ ಕೆ ಅವ್ರದ್ದು ಒಂದು ಲಿಸ್ಟ್ ಏನಾರ ಇತ್ತಾ? ಇಲ್ಲ. ಸಿದ್ದರಾಮಯ್ಯನವ್ರ ಹಿಂದೆ ಇನ್ನೂ ಡಿ ಕೆ ಅವ್ರು 4 ಜನ ಲೀಡರ್ಗಳು ಇವ್ರನ್ನ ಕರ್ಕೊಂಡೋಗಿ ಡೆಲ್ಲಿಗೂ ಇಲ್ಲಿಗೂ ಸರ್ಕಸ್ ಹೊಡಿಸ್ತಾ ಇದ್ದೀರಾ. ಇದನ್ನು ನೋಡಿದಾಗ ಜನಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಡಿ ಕೆ ಅವ್ರನ್ನ ಸಿದ್ದರಾಮಯ್ಯ ಪಾಳ್ಯ ಮತ್ತು ಸಿದ್ದರಾಮಯ್ಯನವರು ಕಾರ್ನರ್ ಮಾಡ್ಕೋತಾ ಇದ್ದಾರಾ? ಈಗಲಿಂದನೇ ಅವ್ರ ಮೇಲೆ ತಮ್ಮ ಆ ಪಾರಮ್ಯವನ್ನು ಅದನ್ನು ಹೇರೋಕೆ ಶುರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ. ಬೇಳೂರು ಗೋಪಾಲಕೃಷ್ಣ ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಹೇಗಿದ್ದೀರಿ ಸರ್? ಬೇಳೂರು ಸರ್ ಚೆನ್ನಾಗಿದೆ, ಹೇಳಿ ಸರ್. ಏನು ಸರ್, ಭಾಳ ಹೋಪಲ್ಲಿ ಇದ್ದೀರಿ ಅಂತ ಕಾಣುತ್ತೆ ಸರ್. ಅಲ್ಲ, ಹೋಪಲ್ಲಿ ಇರಲೇಬೇಕಲ್ಲ ಸರ್. ಹಾಂ ಸರ್, ನಮ್ಮ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಮತ್ತು ನಾವು ಹೋಪಾಗಿರೋದು ಹೇಗೆ ಸರ್? ಲಾಸ್ಟ್ ಟೈಮು ಭಾಳ ಆಸೆ ಪಟ್ಟಿದ್ರಿ, ಕಾದಿದ್ದೀರಿ. ಏನ್ ಮಾಡಕ್ಕಾಗಲ್ಲ. ಸರ್ಕಾರಗಳಲ್ಲಿ ಕೇಂದ್ರ ನಮ್ಮ ನಾಯಕರು ಏನ್ ತೀರ್ಮಾನ ತಗೊಳ್ತಾರೆ ಅದು ಬದ್ಧ ಆಗ್ಬೇಕಲ್ಲ. ಹಾಂ ಸರ್. ಈಗ ಸಚಿವ ಸ್ಥಾನದ ಪಟ್ಟಿಯನ್ನು ನೋಡ್ತಾ ಹೋದಾಗ ಸರ್, ನಾಯಕರು ತಮ್ಮ ಪ್ರಾಬಲ್ಯವನ್ನ ಮೆರೆಯೋದಕ್ಕೇನೆ ಏನಾದ್ರೂ ಪಟ್ಟಿ ಸಿದ್ಧಪಡಿಸ್ತಾ ಇದ್ದಾರಾ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಯಾವ ಪಟ್ಟಿ ಇಲ್ಲೆಲ್ಲೂ ನಡೆಯೋದಿಲ್ಲ. ಇದೆಲ್ಲ ಕೇಂದ್ರ ನಾಯಕರು ಕುತ್ಕೊಂಡ್ ಪಟ್ಟಿ ಮಾಡಿ ಯಾರ್ಯಾರು ಮಾಡ್ಬೇಕನ್ನೋದು ನಾಳೆ ನಿರ್ಧಾರ ಮಾಡಿ ಕಳಿಸ್ತಾರೆ. ಡೆಲ್ಲಿ ಹೋಗಿದ್ದಾರೆ. ಮತ್ತೆ ಯಾವ ಪಟ್ಟಿ ಇಲ್ಲೆಲ್ಲ ಹರಿದಾಡ್ತಾ ಇದ್ರೆ ಅದೆಲ್ಲ ಸುಳ್ಳು. ಅದ್ಯಾವುದೂ ಇಲ್ಲ, ನಡೆಯೋದಿಲ್ಲ ಇಲ್ಲಿ. ಅಲ್ಲ, ಮೂಲಗಳಿಂದ ಸಿಕ್ಕಿದೆ ಸರ್. ಗೋಪಾಲಕೃಷ್ಣ ಸರ್, ಆಗಲ್ಲ ಅದೆಲ್ಲ. ಇವ್ರು ಪಟ್ಟಿ ಎಷ್ಟೇ ಮಾಡ್ಕೊಂಡು ಹೋದ್ರು ಇಲ್ಲಿ ನಡೆಯಲ್ಲ. ಅದನ್ನ ಅಲ್ಲಿ ಮತ್ತೆ ಅವರೆಲ್ಲ ಕೂತು ಚರ್ಚೆ ಮಾಡಿ ಹೇಳ್ಬಿಡ್ತಾರೆ. ಗೋಪಾಲಕೃಷ್ಣ ಸರ್, ಈ ಪಟ್ಟಿ ರಚನೆ ಮಾಡೋದು, ಮಂತ್ರಿಗಳನ್ನ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಇಲ್ಲ, ಮುಖ್ಯಮಂತ್ರಿಗಳು ಆದ್ಮೇಲೆ ತಾನೆ ಅದು ಮಾಡೋದು. ಹಾಗಾಗಿ ನಾಳೆ ಏನು ಹೈಕಮಾಂಡ್ ಸ್ವಲ್ಪ ಜನ ಕೊಟ್ಟಿರ್ತಾರೆ, ಒಂದಿಷ್ಟು ಜನ ಮಾಡ್ತಾರೆ ನಾಡ್ದು, ಆನಂತರ ಇವರೇ ಮಾಡ್ತಾರೆ. ಈಗ ಆಯ್ತು, ನಿಮ್ಮ ವಾದಕ್ಕೆ ಬರೋಣ ಸರ್. ಈಗ ಒಂದ್ 10 ಜನ ಈಗ ಮಾಡ್ತಾರೆ, ಹೈಕಮಾಂಡ್ ಕೊಟ್ಟಿದ್ದು. ಆಮೇಲೆ 20 ಜನ ಇವರೇ ಮಾಡ್ತಾರೆ. 20 ಜನನ ಡಿ ಕೆ ಅವರು ಸೆಲೆಕ್ಟ್ ಮಾಡ್ತಾರೆ. ಡಿ ಕೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಅವರು ಇಬ್ರು ಕೂತು ಚರ್ಚೆ ಮಾಡಿ ಮಾಡ್ತಾರೆ. ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಇನ್ನೂ ಮಾಜಿ CM ಅವರ ಒಂಥರ ಮೇಲ್ಗೈ ತರ ಕಾಣ್ತಾ ಇದೆಯಲ್ಲ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇಲ್ಲಿ ಮೇಲ್ಗೈ ಅಂತ ಇಲ್ಲ, ಅವರೊಬ್ರು ಹಿರಿಯರಲ್ಲ, ನಮ್ಮ CM ಆದಂತವ್ರು, ಪಕ್ಷದ ಹಿರಿಯ ನಾಯಕರು. ಅವರ ಸಲಹೆಗಳನ್ನ ಸಹಕಾರಗಳನ್ನ ಕೇಳಿ ಮಾಡ್ತಾರೆ. ಅದ್ರಲ್ಲಿ ಜೊತೆ ಮಾತಾಡಿದ್ರ ಸರ್? ಡಿಕೆ ಜೊತೆ ಮಾತಾಡಿದ್ವಿ, ಸಾಹೇಬ್ರ ಜೊತೆ ಮಾತಾಡಿದ್ವಿ. ನಮ್ಮ ಕುಷ್ಟಗಿ ಸರ್ ಇದ್ದಾರೆ ಸರ್, ಗಂಗಾಧರ್ ಕುಷ್ಟಗಿ ಅವರು, ನಮ್ಮ ಸಂಪಾದಕೀಯ ಸಲಹೆಗಾರರು. ತಮ್ಗೊಂದು ಹಾಯ್ ಹೇಳ್ತಾರೆ ನೋಡಿ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದು ಒಂಥರ ನಮ್ಮ ನಾಗರಾಜ್ ಅವರು ಹೇಳ್ದಂಗೆ ಕಾಂಗ್ರೆಸ್ನವರು ಎಲ್ಲ ಕಡೆಗೆ ವಕ್ತಾರರು ಬಂದಾಗ ಇಲ್ಲಿ ಏನಪ್ಪ ಅಂದ್ರೆ ವಾದ ಮಾಡ್ತಕ್ಕಂಥದ್ದು ನಮ್ಮದು ಶಿಸ್ತಿನ ಪಕ್ಷ ಮತ್ತು ಸಂವಿಧಾನಾತ್ಮಕವಾಗಿ ನಡೀತಕ್ಕಂಥ ಪಕ್ಷ ಅಂಥೇಳಿ. ಇದು ಒಂದು ಏನಂತಾರಪ್ಪ ಅಂದರೆ ಎಲ್ಲ ಟೀಮ್ಗಳು ಒಯ್ಯೋದು, 2-3 ತೊಗೊಂಡು ಹೋಗಿ ಅಲ್ಲೇನಪ್ಪ ಅಂದ್ರೆ ಚರ್ಚೆ ಮಾಡ್ತಕ್ಕಂಥದ್ದು, ಅವ್ರ ಪಟ್ಟಿ ಇವ್ರ ಪಟ್ಟಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಏನು ಅಂದ್ರಪ್ಪ ಅಂದ್ರೆ ಹೈಕಮಾಂಡ್ ಒಂದೇ ಪಟ್ಟಿ ಅಂತೇಳಿ. ಹಾಗಿದ್ರೆ ಇವರೆಲ್ಲ ಯಾಕೆ ಫ್ಲೈಟ್ಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ? ಒಳ್ಳೆ ಕೆಲಸ ಆಯ್ತಲ್ಲ ಸರ್. ಭೇಟಿ ಮಾಡಕ್ಕೆ ಯಾರು ಬೇಡ ಅನ್ನಕ್ಕೇನು ಹೈಕಮಾಂಡ್ ಬೇಡ ಅಂತಾರ? ಯಾರು ಬೇಡ ಅಂತ? ಯಾವ ಪಕ್ಷದಲ್ಲಿ ಹೋಗಲ್ಲ. ಹಾಗಾಗಿ ಅವರೇ ಬಂದು ಒಂದು ಪಟ್ಟಿಯನ್ನು ಏನಪ್ಪ ಅಂದ್ರೆ ನಿರ್ಧಾರ ಮಾಡಿ ಅವ್ರು ಏನಪ್ಪ ಅಂದ್ರೆ ಅನೌನ್ಸ್ ಮಾಡಬೇಕು. ಯಾರು ಮುಖಂಡರು ಅವ್ರು ಭೇಟಿ ಮಾಡ್ಬೇಕು, ಅವ್ರ ಅನುಯಾಯಿಗಳ ಜೊತೆಗೆ ಹೋಗಿರ್ತಾರೆ. ಅದೇನ್ ಬೇಡ ಅನ್ನಕ್ ಆಗಲ್ಲ. ಅದು ಅವ್ರಿಗೆ ಬಿಟ್ಟಿರೋದು ಅದೆಲ್ಲ. ನಮ್ಮ ಆಶಯ ಇಷ್ಟೇ ಸರ್, ನಮ್ಮ ಕರ್ನಾಟಕದ ಜನ ವೋಟ್ ಹಾಕಿ ನಮ್ಮ ಸರ್ಕಾರವನ್ನು ತಂದಿರ್ತಾರೆ. ನಮ್ಮ ಸರ್ಕಾರದ ಮುಖ್ಯಸ್ಥರು ಅವರೇ ತೀರ್ಮಾನ ತಗೊಳ್ಳೋ ಥರ ಇರಬೇಕು. ಬೇರೆ ಯಾರೋ ಲೀಡರ್ಗಳು ಅವ್ರ ಮನೆ ಬಾಗಿಲು ಕರೆಸಿ ಡೆಲ್ಲಿಗೆ ದುಬೈ ಕರೆಸಿ ತೀರ್ಮಾನ ಆಗಬಾರ್ದು ಅಂತ ನಮ್ಮ ಆಶಯ. ದೇಶದಲ್ಲಿ ಹೈಕಮಾಂಡ್ ಅಂತ ಎಲ್ಲಾ ಪಕ್ಷಕ್ಕೂ ಬಂದ್ಬಿಟ್ಟಿದೆ, ಆಯ್ತಾ? ದೇವೇಗೌಡರಿಗೆ ಮಾತ್ರ ಹೈಕಮಾಂಡ್ ಇಲ್ಲ, ಅವ್ರದೇ ನಿರ್ಧಾರ ಅಲ್ವಾ? ಹಾಗಾಗಿ ನಮ್ಮ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರೇ ಇದ್ರು ಸಹ ಅದು ಹೈಕಮಾಂಡೇ ನಿರ್ಧಾರ ಮಾಡ್ತಾರೆ. ಅದು ಸರಿ. ಅದ್ರ ಬಗ್ಗೆ ನಮ್ಮ ವಿಷಾದ ಇದೆ ಸರ್. ತಮಗೂ ಒಳಗಡೆ ವಿಷಾದ ಇರುತ್ತೆ, ತಾವು ಹೇಳೋಕ್ಕಾಗೋದಿಲ್ಲ. ನಮ್ಮ ಕಂಟೆನ್ಷನ್ ಇಷ್ಟೇ. ನಮ್ಮ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಅವರ ಸಂಪುಟವನ್ನು ಅವರು ನಿಗದಿ ಮಾಡಬೇಕು, ತೀರ್ಮಾನ ಮಾಡಬೇಕು. ಅವ್ರು 20 ಜನರು ಮಾಡ್ತಾರಲ್ಲ, ಇನ್ನು 10 ಜನ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀರಿ. ಒಂದು 10 ಜನ ಹೈಕಮಾಂಡ್ ಏನೋ ನಿರ್ಧಾರ ಮಾಡಿ ಕೊಟ್ಟಿರ್ತಾರೆ. ಒಳ್ಳೇದು ಸರ್, ಒಳ್ಳೇದು ಸರ್. ತಮ್ಗೆ ಒಳ್ಳೆ ಖಾತೆ ಸಿಗ್ಲಿ. ಬೆಸ್ಟ್ ಆಫ್ ಲಕ್ ಸರ್. ಒಳ್ಳೇದು. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು. ತಮ್ಮ ಮಾತುಗಳಿಗೆ ಧನ್ಯವಾದಗಳು. ಹೇಳಿ ಸಂತೋಷ್. ಆಮೇಲೆ ಸರ್, ಇದು ಏನೋ ಮಾದೇವಪ್ಪನವ್ರು ಕೂತು ನೋಡಿದೆ, ಯಜಮಾನ್ ಮಾದೇವಪ್ಪನವರು ಚಾರ್ಟೆಡ್ ಫ್ಲೈಟಲ್ಲಿ ಕೂತಿದ್ದಾರೆ. ನನಗೆ ಹಿಂದೆ ನೆನಪಾಯಿತು ನನಗೆ. ಈಗ 3 ತಿಂಗಳ ಹಿಂದೆ ಸರ್, ಮಾದೇವಪ್ಪನವ್ರು ಒಂದು ಮಾತಾಡಿದ್ರು. ಡಿ ಕೆ ಅವ್ರ ಪಾಪ ಅದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ.
ನಾಯಿ ಬಾಲವನ್ನು ಅಳ್ಳಾಡಿಸಬೇಕೇ ವಿನಃ ಬಾಲ ನಾಯಿಯನ್ನು ಅಳ್ಳಾಡಿಸಬಾರದು ಅಂತ ಅತ್ಯಂತ ಹ್ಯುಮಿಲಿಯೇಟೆಡ್ ವರ್ಡ್ ಬಳಸಿ ಡಿ ಕೆ ಅವ್ರನ್ನ ಚುಚ್ಚಿದ್ರು. ಎಷ್ಟು ಜನ ಮತ್ತು ಇದೇ ಸೇಮ್ ಯತೀಂದ್ರ ಅವ್ರಿಗೇನು CM ಇದು ಮಂತ್ರಿಗಿರಿ ಕೇಳ್ತಾ ಇದ್ದಾರೆ, DCM ಕೇಳ್ತಾ ಇದ್ದಾರಲ್ಲ, ಯತೀಂದ್ರ ಅವರಂತೂ ನಮ್ಮಪ್ಪನೇ ಮುಖ್ಯಮಂತ್ರಿ, ನಮ್ಮಪ್ಪನೇ ಕಂಟಿನ್ಯೂ ಆಗೋದು. ಇವರು ಎಲ್ಲ 5 ವರ್ಷ ಅವರೇ ಮುಖ್ಯಮಂತ್ರಿ ಇರ್ತಾರಂತ. ಬಹುಶಃ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮೂಲಕ ನೋಡಿ, ಜಾರ್ಜ್ ಅವರು ಆ ಮೆಚೂರ್ಡ್ ನಡತೆನ ಅವತ್ತು ಪ್ರದರ್ಶನ ಮಾಡಿದ್ರು, ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ತುಟಿ ಮೀರಿದ ಹಲ್ಲಿನ ಥರ ವರ್ತನೆ ಮಾಡಲಿಲ್ಲ. ಅವ್ರು ಯಾವತ್ತೂ ಒಂದು ಕೇವಲವಾಗಿ ಮಾತಾಡಲಿಲ್ಲ. DK ಅವರ ವಿರುದ್ಧ ಇವರು ಮಾತಾಡಿದ್ದು ನನಗೆ ನೆನಪಾಗ್ತಿದೆ. ಆ ಬೈಟ್ ಏನಾರು ಸಿಕ್ಕರೆ ಟ್ರೈ ಮಾಡಿ, ಭಾಳ ಕಟು ಶಬ್ದಗಳಲ್ಲಿ ಮದೇವಪ್ಪನವ್ರ ಬಾಯಿಂದ ನಾವು ಇಂಥ ಮಾತು ನಿರೀಕ್ಷಣೆ ಮಾಡಿರಲಿಲ್ಲ. ಇವತ್ತು ನೋಡಿ ಕಾಲ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಕಾಲ ಯಾರನ್ನು ಯಾವ ಸಂದರ್ಭದಲ್ಲಿ ಎಲ್ಲಿ ಕೂರಿಸ್ಬೇಕು ಕೂರಿಸುತ್ತೆ ಅನ್ನೋದಕ್ಕೆ ಇವತ್ತು ಉದಾಹರಣೆ ನೋಡಿ. ಇವತ್ತು DK ಅವರ ಮುಂದೆ ಖುದ್ದು ಸಿದ್ದರಾಮಯ್ಯ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ರಾಜಕಾರಣಿಗಳಿಗೆ ಒಂದು ಈ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಪಟಾಲಂ ಇರೋ ಟೈಮಲ್ಲಿ ತಮ್ಮ ಲೀಡರ್ ಇದ್ದಾರೆ ಅನ್ನೋ ಭರದಲ್ಲಿ ಬಾಯಿಗೆ ಬಂದಾಗ ಮಾತಾಡೋದು, ಹೇಗೆ ಬೇಕು ಹಾಗೆ ಯೋಚನೆ ಮಾಡೋದು, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದು. ನೋಡಿ, 5 ವರ್ಷ ನಮ್ಮ ತಂದೆಯವರೇ ಇರ್ತಾರಂತ ಹೇಳಿರ್ತಕ್ಕಂಥ ಇವರು ಯತೀಂದ್ರ ಅವರು DK ಸರ್ನ ಭೇಟಿಯಾಗ್ಲಿಕ್ಕೆ ಹೊರಟಿದ್ದೀನಿ ನಾನು ಅಂತ ಹೇಳಿದರು. DK ಸರ್ ಹೌದ್ರಾ, ಅಲ್ಲಿ ಹೋಗಿ ಮತ್ತು ಅವರ ಮನವಿ ಕೊಟ್ಟಿದ್ದಾರೆ. ಈಗ ಮತ್ತು ಸಿದ್ದರಾಮಯ್ಯನವರ ಈ ಲಿಸ್ಟ್ನಲ್ಲಿ ಟಾಪ್ನಲ್ಲಿ ಅವ್ರದ್ದೇ ಇದೆ, ಏನು ಯತೀಂದ್ರ ಅವ್ರ ಹೆಸರಿದೆ. ಹೌದ್ರಾ. ಆಮೇಲೆ ನನಗೆ ಇನ್ನೂ ಆಶ್ಚರ್ಯಕರವಾದ ಹೆಸರುಗಳು ಏನಂತಾರಪ್ಪ ಅಂದರೆ, ಈ ರಾಯರೆಡ್ಡಿ ಅವ್ರದ್ದು ಮತ್ತು BR ಪಾಟೀಲ್ ಗುಲ್ಬರ್ಗಾದವ್ರದ್ದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದ ರಾಯರೆಡ್ಡಿ ಅವ್ರದ್ದು, ಇವ್ರನ್ನ ಹೊರಗೆ ಇಟ್ಟಿದ್ರು ಯಾರು, ಸಿದ್ದರಾಮಯ್ಯನವರು. ಹಾಗೆ ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲೇ ಮುಂದುವರೆದಿದ್ದರೆ ಇವರಿಬ್ಬರನ್ನು ಏನಪ್ಪ ಅಂದ್ರೆ ಹೆಸರು ಅವ್ರು ಏನಪ್ಪ ಅಂದ್ರೆ ಪಟ್ಟಿಯಲ್ಲಿ ಸೇರಿಸ್ತಿದ್ರ ಅಂತಕ್ಕಂಥದ್ದು ಪ್ರಶ್ನೆ. ಹಾಗೆ ಯಾಕೆ ಅಂತ ಹೇಳಿದ್ರೆ, ಅವರು ಬೊಕ್ಕಸ ಖಾಲಿ ಆಗಿದೆ, ಇವತ್ತೇನೂ ಇಲ್ಲ ಇದು ಇದರಲ್ಲಿ ಅಂಥೇಳಿ ಯಾರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು, ಮುಜುಗರ ಉಂಟು ಮಾಡಿದ್ರು ಆರ್ಥಿಕ ಸಲಹೆಗಾರರಾಗಿ. ಹಾಂ, ಅದು ಯಾವ್ಯಾವುದೋ ಕಾರಣಕ್ಕಾಗಿ ಏನೇನೋ ಅವ್ರವ್ರದ್ದು ಒಂದು ಇಕ್ವೇಷನ್ಗಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಮತ್ತೆ ಪ್ಯಾಚಪ್ ಮಾಡ್ಕೊಳ್ತಕ್ಕಂಥದ್ದು. ಅವರು ಸಹಿತ ಏನಪ್ಪ ಅಂದರೆ BR ಪಾಟೀಲ್ರು ಒಂದು ಆ ಥರ ಒಂದು ಮುಜುಗರದ ಹೇಳಿಕೆಗಳನ್ನ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇಲ್ಲ ಅಂತೇಳಿ ಇವ್ರನ್ನ ಇರಲಿ ಅಂತೇಳಿ ಹೇಳ್ತಾ ಇದ್ದಾರೆ, ಆದರಾಗಲಿ ಬಿಟ್ಟರು ಬಿಡಲಿ ಅಂತೇಳಿ ನನಗೆ ಅನಿಸ್ತಾ ಇದೆ. ಸರ್, ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಂಥ ತೂಕದ ಕ್ಯಾಬಿನೆಟ್ ಏನಾಗಿರಲಿಲ್ಲ. ದರ್ಶನಾಪುರ, ತಿಮ್ಮಾಪುರ, ಬೋಸರಾಜ್, ಇವ್ರು ಅಂಥ ತೂಕದ ಸಚಿವರುಗಳೇ ಅಲ್ಲ. ಹಂಗೆ ಕಂಪೇರ್ ಮಾಡೋದು ನೀವು ಹೇಳಿದ್ರಲ್ಲ, BR ಪಾಟೀಲ್ರು, ದೇಶಪಾಂಡೆ ಅವರು, ರಾಯರೆಡ್ಡಿ ಅವರು, ಅವ್ರ ಕ್ಯಾಬಿನೆಟಲ್ಲಿ ಇರಬೇಕಿತ್ತು. ಹಂಗೆ ಕಂಪೇರ್ ಮಾಡಿದ್ರೆ ನೀವು ಕೊಟ್ಟಿದ್ದೀರಲ್ಲ ಲಿಸ್ಟು, ಇದ್ದಿದ್ರಲ್ಲಿ ತೂಕದ ಕ್ಯಾಬಿನೆಟ್ ಅದು DK ಅವ್ರ ಕ್ಯಾಬಿನೆಟ್ ಇದೆಯಲ್ಲ. ಏನಾಯಿತು ಅಂತಂದ್ರಪ್ಪ ಅಂದರೆ, ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇವ್ರು ಬರಲಿಲ್ಲ. ಅವರು ಏನಂತಾರಪ್ಪ ಅಂದ್ರೆ, ಮ್ಯಾನೇಜ್ಮೆಂಟ್ ನಾವು ಮೆರಿಟ್ ಕೋಟಾ ಅಂತೇಳಿ ಅವ್ರು ತಿಳ್ಕೊಂಡ್ಬಿಟ್ಟಿದ್ರು. ಅವರ ಮೆರಿಟ್ ಕೋಟಾದಲ್ಲಿ ಅಲ್ಲಿ ಕೆಲಸ ನೀಡಲಿಲ್ಲ. ಹಾಗಾಯ್ತು ಅವಾಗ. ಈಗ ಏನಪ್ಪ ಅಂತಾರಪ್ಪ ಅಂದರೆ, ಈಗ ಗಾಳಿಗೆ ಹೋಗೋ ಹಿಟ್ಟನ್ನು ಕೃಷ್ಣಾರ್ಪಣ ಅಂತಾರಲ್ಲ, ಹಂಗೂ ನಂದು ಅಧಿಕಾರ ಇಲ್ಲ, ಈ ಒಂದು ಹೆಸರು ಕೊಟ್ಟರೆ ಮತ್ತೆ ಒಂದು ಲಿಂಗಾಯತ್ ಕಮ್ಯುನಿಟಿ ಪರವಾಗಿದ್ದರು ಅಂತ ಹೇಳ್ಕೊಳ್ಳಿಕ್ಕೂ ಕೊಟ್ಟಿರ್ಬೋದು, ಆ ಸಾಧ್ಯತೆಯೂ ಇರ್ಬೋದು ಅಂತ ನನಗನ್ಸುತ್ತೆ. ಹಾಗೆ ಮತ್ತು ಉಳಿದಂತೆ ಏನಂತಾರಪ್ಪ ಅಂದರೆ, ಜಮೀರ್ ಅಹಮದ್ ಅವರು ಮತ್ತು ಇವರು MB ಪಾಟೀಲ್ರು, ಇವರೆಲ್ಲರೂ ಏನಪ್ಪ ಅಂದರೆ ಸಹಜವಾಗಿಯೇ ಅವರ ಒಂದು ಇದೆ. ಇವರು ಯಾರು, ದಿನೇಶ್ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ದೇವೆ. ಹೌದಾ, ಭಾಳ ತುಂಬ ಏನಪ್ಪ ಅಂದರೆ ಅವ್ರಿಗೆ ಲಿಮಿಟೇಷನ್ಸ್ ಭಾಳ ಇದ್ದಾವೆ. ಈಗ ಸರ್, ದರ್ಶನ್ ಧ್ರುವನಾರಾಯಣ್ ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಾಂ ಸರ್, ಸಚಿವ ಸಂಪುಟ ನಾಳೆ ಪಟ್ಟಿ ಹೊರ ಬರುವಂಥ ಸಾಧ್ಯತೆ ಇದೆ, ಪರಿಗಣಿಸ್ತಾರ ನಿಮ್ಮ ಹೈಕಮಾಂಡ್ ನಿಮ್ಮನ್ನ ಅಂತ? ಅಲ್ಲ, ನಮ್ಮನ್ನ ಅಂತಲ್ಲ, ನಮ್ಮ ರಿಕ್ವೆಸ್ಟ್ ಇಷ್ಟೇ. ನಮ್ಗೆ ಏನು ಅಂತಂದ್ರೆ, ಈ ಹಿಂದೆನೂ ಕೂಡ ಪಕ್ಷದ ಗಮನಕ್ಕೆ ತಂದಿದ್ದೀವಿ, ಹೈಕಮಾಂಡ್ ಗಮನ ಕೂಡ ತಂದಿದ್ದೀವಿ, ತಮಗೂ ಕೂಡ ಗೊತ್ತಿದೆ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ MLA ಸರ್ಗೂ ಕೂಡ ಲಿಖಿತವಾಗಿ ನಾವು ಪಕ್ಷದ ವರಿಷ್ಠರಿಗೂ ಕೂಡ ಮನವಿನ ಮಾಡ್ಕೊಂಡಿದ್ದು, ಯಾರಿಗಾರು ಒಂದು 5 ಜನಕ್ಕೆ ನಮ್ಮಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅನ್ನೋದನ್ನು ಅವ್ರಿಗೆ ನಾವು ಮನವಿನ ಮಾಡ್ಕೊಂಡಿದ್ದು. ಅದರಂತೆ ಇವತ್ತು ಒಂದು ಅವಕಾಶ ಇದೆ ನಮ್ಮ ಸರ್ಕಾರಕ್ಕೆ, ನಮ್ಮ ಹೊಸದಾಗಿ ಆಯ್ಕೆ ಆಗಿರುವಂತ CLP ನಾಯಕರಿಗೆ, ಶಿವಕುಮಾರ್ ಸಾಹೇಬರಿಗೆ, ಹಾಗೆ ನಮ್ಮ ನಾಯಕರಾಗಿರುವಂತ ಸಿದ್ದರಾಮಯ್ಯ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಒಂದು ಅವಕಾಶ ಇದೆ. ಇವತ್ತು ಹೊಸೊಬ್ಬರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಮತ್ತಷ್ಟು ಹುರುಪು ಬಂದಂಗೆ ಆಗ್ತದೆ, ಜೊತೆಗೆ ಪಕ್ಷ ಸಂಘಟನೆ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ನಮ್ಮ ಒಂದು ಮನವಿಯನ್ನ ಈಗಾಗಲೇ ಮಾಡಿರೋಂಥದ್ದು. ಅದರಿಂದ ಖಂಡಿತವಾಗಿಯೂ ನಾನು ಅಂತಲ್ಲ, ನಮ್ಮ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ MLAs ಒಂದು 5 ಜನಕ್ಕೆ ಯಾರು ಮಾಡಿ ಅನ್ನೋ ನಿರೀಕ್ಷೆ ನಾವು ಕೂಡ ಇದ್ದೀವಿ. ದರ್ಶನ್ ಸರ್ ನಮಸ್ತೆ, ನಾಗರಾಜ್ ಮಾತಾಡ್ತಿದ್ದೀನಿ. ನಮಸ್ಕಾರ ಸರ್. ತುಂಬ ತೂಕವಾಗಿ ಮಾತಾಡ್ತಿದ್ದೀರಿ, ನಿಮ್ಮ ವಾಯ್ಸ್ನ ಇದೇ ಫಸ್ಟ್ ಕೇಳ್ತಾ ಇದ್ದೀವಿ.
ಟಿ ವಿಲಿ ಏನೋ ಒಂದು 2 ಸರಿ ನೋಡಿದ್ದು. ತಮ್ಮ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸೆಷನ್ನಲ್ಲಿ ಮಾತಾಡಿದ್ದನ್ನು ನಾವೆಲ್ಲ ಗಂಭೀರವಾಗಿ ಕೇಳಿಸ್ಕೊಂಡಿದ್ದು. ನಮ್ಮ ತಂದೆಯವ್ರ ಬಗ್ಗೆ ಸರ್. ಹೌದು ತಮ್ಮ ಬಗ್ಗೆನೂ ಪ್ರಸ್ತಾಪ ಮಾಡಿದ್ರು ಅವರು, ತಮ್ಮ ತಂದೆಯವ್ರ ಬಗ್ಗೆ. ನಮಗೂ ಎಲ್ಲ ಪರಿಚಯ ತಮ್ಮ ತಂದೆಯವರು. ಬಾಲಬ್ರೂಹಿನಲ್ಲಿ ಅವಾಗ ಡೆಲ್ಲಿಯಿಂದ ಬಂದ ತಕ್ಷಣ ಕರೆದು ಒಂದು ಕಾಫಿ ಕೊಡಿಸಿ ಕಳಿಸೋರು. ಬಹುಶಃ ನಮ್ಮ ಪರಿಚಯ ಇಲ್ಲ. ನೀವು ನಿಮ್ಮ ಹೆಸರು ಚರ್ಚೆಯಲ್ಲಿದೆ ಅಂತ ಕೇಳಲ್ಪಟ್ವಿ, ಭಾಳ ಖುಷಿ ಆಯಿತು. ಜೊತೆಗೆ ಡಿ ಕೆ ಶಿವಕುಮಾರ್ ಹೇಳಿದರು ನನ್ನ ಮಗು ಥರ ಅನ್ನೋ ಥರ. ಆಮೇಲೆ ನಿಮ್ಮನ್ನು ಹಠ ಹಿಡಿದು ಗೆಲ್ಸ್ಕೊಂಬಂದಿದ್ರು ಅಂತ ಕಾಣುತ್ತವರು ಅಲ್ವಾ? ಖಂಡಿತವಾಗಿಯೂ ಸರ್, ನನ್ನ ಗೆಲುವಿನಲ್ಲಿ ಅತಿ ದೊಡ್ಡ ಪಾತ್ರವನ್ನ ನಮ್ಮ ನಾಯಕರಾಗಿರೋ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಜೊತೆಗೂಡಿ ನನಗೆ ಬಹಳ ಸಹಕಾರ ಕೊಟ್ಟು ಇವತ್ತು ನಮ್ಮ ಜನತೆಯ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ನಾನು ಆಯ್ಕೆಯಾಗಿದ್ದೀನಿ. ಖಂಡಿತವಾಗಿಯೂ ಅದೊಂದು ಅವಕಾಶ ನನಗೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ, ನಮ್ಮ ತಂದೆಯವ್ರ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಆದರೆ ಇವತ್ತು ಈ ಪರಿಸ್ಥಿತಿನಲ್ಲಿ ನಾವು ಇವತ್ತಿನ ದಿವಸ ಮನವಿ ಮಾಡೋದು ಇಷ್ಟೇ, ಅಟ್ಲೀಸ್ಟ್ ಒಂದು 5 ಜನಕ್ಕಾರು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಅವಕಾಶ ಮಾಡಿಕೊಟ್ರೆ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ಗೂ ಕೂಡ ಪ್ರೋತ್ಸಾಹ ಕೊಟ್ಟಾಗ್ತದೆ ಅಂತ ಒಂದು ಉತ್ಸಾಹ ಅಷ್ಟೇ. ಇಲ್ಲ ಸರ್, ತಾವು ಹೇಳೋದು 100% ನಿಜ. ಅದು ಎಲ್ಲರೂ ಇವತ್ತು ಜೆನ್ಜಿ ಅಂತಿದ್ದೀವಿ, ಆ ಮೂಮೆಂಟ್ ಅಂತಿದ್ದೀವಿ, ಕಾಕ್ರೋಚ್ ಮೂಮೆಂಟ್ ಅಂತಿದ್ದೀವಿ. ಸೇಮ್ ಟೈಮು 94 ದೇವೇಗೌಡರು ಹೋಗಿ ಮತ್ತೆ ನಾನು ರಾಜ್ಯಸಭೆಯಲ್ಲಿ ನಾನೇ ಕೂತ್ಕೋಬೇಕು ಅಂತ ಕೂತ್ಕೋತಾರೆ. ಮಾಜಿ CM ಆಗಿದೆ ಸದಾನಂದ ಗೌಡರು ನನಗೆ ಬೇಕು ಅಂತ ಕೂತ್ಕೋತಾರೆ. ಯೂತ್ಸ್ಗಳು ಎಲ್ಲರೂ ಇವ್ರು ಬಂದು ಸೀನಿಯರ್ಗಳು 70 ದಾಟಿದ ಮೇಲೆ 80 ದಾಟಿದ ಮೇಲೆ ನಮಗೆ ಪವರ್ ಬೇಕು ಅಂತ ಕೂತ್ಬಿಟ್ರೆ ಯೂತ್ಸ್ ರೂಲ್ ಮಾಡೋದು ಯಾವಾಗ? ಜನರ ಬೇಕು ಬೇಡ, ಕಾಮನ್ ಮ್ಯಾನ್ ಬೇಕು ಬೇಡ, ಯುವಕರ ಬೇಕು ಬೇಡಗಳು ಅರ್ಥ ಆಗೋದು ಯಾವಾಗ? ನಾವು ನಿಮ್ಮ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ ನಾವು ಒಂದು ಒತ್ತಾಯ ಮಾಡ್ತೀವಿ ಸರ್, ನೀವು 5 ಅಲ್ಲ 10ರಿಂದ 15% ಯೂತ್ಸ್ಗೆ ಮೀಸಲಿಡಿ ಅಂತ ನಾವು ಕೇಳ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಈ ಥರ ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಒಂದು ಡಿಸ್ಕಷನಲ್ಲಿ ಇತ್ತು. ಐ ಡೋಂಟ್ ನೋ ಅದೇನು ಅಂತ ಗೊತ್ತಿಲ್ಲ. ಆದರೆ ಯುವ ಶಾಸಕರಿಗೆ ನಾನು ನೋಡ್ತೀವಿ ಸರ್, ತಮ್ಮ ಮುಖ್ಯಮಂತ್ರಿ ಕಚೇರಿ ಲಾಸ್ಟ್ ಟೈಮ್ ನೋಡಿದೆ, 1-2 MLAಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ಸರ್. ಯೂತ್ MLAಗಳು ಅವ್ರ ಹೆಸರು ಬೇಡ, ಅವರು ಕರೆಯೋರು ಇಲ್ಲ, ಮಾತಾಡ್ಸೋರಿಲ್ಲ. ಇವ್ರು ಸೀನಿಯರ್ ಬರ್ತಾರೆ, ಯಾರೋ ಮ್ಯಾನೇಜ್ಮೆಂಟ್ಗಳಲ್ಲಿ ಮ್ಯಾನೇಜರ್ಗಳು ಎಕ್ಸ್ಪರ್ಟ್ಗಳಿದ್ದಾರಲ್ಲ, ಅವ್ರು ಬರ್ತಾರೆ, ಅವ್ರದ್ದೇನೋ ಕೆಲಸ ಮುಗಿಸ್ಕೊತಾರೆ ಹೋಗ್ತಾರೆ, ಒಳಗಡೆ ಕರೆಯೋರು ದಿಕ್ಕಿಲ್ಲ. ನೀವು ಯುವ MLAಗಳು ಕೂಡ ಸರ್, ನೀವು ಪ್ರತ್ಯೇಕವಾಗಿ ನೀವೇ ಸರಿ ಒಂದು ಡಿಸ್ಕಷನ್ ಮಾಡಬೇಕು, ನೀವೊಂದು ಮಾತುಕತೆ ನಿಮ್ಮದು ನಡೀತಾ ಇರಬೇಕು, ನಿಮ್ಮ ಹಕ್ಕೊತ್ತಾಯವನ್ನು ಇದೇ ರೀತಿ ನೀವು ಮಂಡಿಸ್ತಾ ಇರಬೇಕು. ನೀವು ನಿಮ್ಮ ಸಾಹೇಬ್ರು ಹೇಳ್ತಾರಲ್ಲ ಸರ್, ಒದ್ದು ಕಿತ್ಕೋಬೇಕು ಅಂತ ನಮ್ಗೆ ಯಾರೂ ಅವಕಾಶ ಕೊಡಲ್ಲ, ಒದ್ದು ಕಿತ್ಕೋಬೇಕು ಅನ್ನೋ ದಾಟಿಲಿ ಮಾತಾಡಿದ್ರಲ್ಲ, ಹಾಗೆ ನಿಮ್ಮ ಪಾಲನ್ನು ನೀವು ಹೋರಾಟದಿಂದ ತಗೊಳ್ಳಿ ಸರ್. ನೀವು ಮಿನಿಸ್ಟರ್ ಆಗಲಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಗಂಗಾಧರ್ ಕುಷ್ಟಗಿ ಸರ್ ಇದ್ದಾರೆ ಸರ್, ಸೀನಿಯರ್ ಜರ್ನಲಿಸ್ಟು, ನಿಮ್ಮ ತಂದೆಯವ್ರಿಗೆಲ್ಲ ಅವ್ರ ಸ್ನೇಹಿತರು, ಅವ್ರು ತಮಗೊಂದು ಹಾಯ್ ಹೇಳ್ತಾರೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಧ್ರುವನಾರಾಯಣ ಅವರೇ, ನಮಸ್ಕಾರ. ತುಂಬ ಸಂತೋಷ ಯಂಗ್ಸ್ಟರ್ಸ್ ಬರ್ತಕ್ಕಂಥದ್ದು. ನಾನೇನು ನನ್ನ ಮಾತಾಡ್ತಾ ಇದ್ದಾರೆ ಸರ್, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವರು. ಹೌದು, ತುಂಬ ತೂಕದಿಂದ ಮಾತಾಡ್ತಿದ್ದಾರೆ, ಸಮಚಿತ್ತದಿಂದ ಮಾತಾಡ್ತಾ ಇದ್ದಾರೆ. ನೋಡಿದ್ದೀನಿ, ನಾನು ಗೊತ್ತು, ಕೇಳಿದ್ದೀನಿ. ಹಾಗಾಗಿ ನಮ್ಮ ನಾಗರಾಜ್ ಅವ್ರು ಹೇಳ್ದಂಗೆ ಸೀನಿಯರ್ಸ್ ಎಲ್ಲ ಒಂದೇನಪ್ಪ ಅಂದರೆ ಇದು ಏನಂದರೆ ಸಮಾಲೋಚನಾ ಸಮಿತಿ ಅಂತೇಳಿ ಒಂದು ಯಾವುದೋ ಒಂದು ಮಾಡಿಬಿಟ್ಟು ಒಂದೊಂದು ಪಕ್ಷದಲ್ಲಿ ಅವರು ಜೂನಿಯರ್ಸ್ಗೆ ಏನಪ್ಪ ಅಂದ್ರೆ ಮಾರ್ಗದರ್ಶನ ಮಾಡಲಿಕ್ಕೆ ಕೂಡ್ಬೋದು ಅವರು. ಅದು ಅದಕ್ಕೆ ಸ್ಟ್ಯಾಚ್ಯುಟರಿ ಬಾಡಿ ಅಂತಲೂ ಆಗಬಾರ್ದು, ಅದು ಯಾವುದೇ ರೀತಿಯಿಂದ ಅಧಿಕೃತವಾಗಿ ಅವ್ರನ್ನ ಕೇಳೇ ಮಾಡಬೇಕು ಅಂತ ಆಗಬಾರ್ದು. ಅದು ಒಂದು ಏನಪ್ಪ ಅಂದರೆ ಸೀನಿಯರ್ಸ್ ಒಂದು ಮಾಡಬೇಕು, ಕಮಿಟಿಯಲ್ಲಿ ಮಾಡಿ ಅವ್ರು ಏನಪ್ಪ ಅಂದ್ರೆ ಮಾರ್ಗದರ್ಶನ ಮಾಡಬೇಕು ಜೂನಿಯರ್ಸಿಗೆ. ಜೂನಿಯರ್ಸ್ ಏನಪ್ಪ ಅಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರ ಸಲಹೆಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ಹಾಗೆ ಇವರು ಸಹಿತ ಏನಪ್ಪ ಅಂದರೆ ಇವತ್ತು ನಾವು ವಿಶ್ ಮಾಡ್ತಾ ಇದ್ದೀವಿ, ನಮ್ಮ TV ಪರವಾಗಿ ಏನಪ್ಪ ಅಂದ್ರೆ ಧ್ರುವನಾರಾಯಣ ಅವರು ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಒಂದು ಮಂತ್ರಿಯಾಗಿ ಯುವ ನಾಯಕರಾಗಿ ಹೊರಹೊಮ್ಮಲಿ ಅಂತಕ್ಕಂಥದ್ದು ಅಲ್ವಾ? ಎಸ್ ಸರ್. ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ಈಗ ಸರ್ ಮತ್ತೊಂದು ಕಡೆ ಈಗ ಪಟ್ಟಾಭಿಷೇಕಕ್ಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಯಾರಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಲಾಬಿ ಕೂಡ ತೀವ್ರವಾಗಿ ನಡೀತಾ ಇದೆ ಸರ್. ಈಗ ಆರಂಭ ಆಗಿದೆ, ಅನೇಕ ನಾಯಕರು ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅದರಲ್ಲಿ ಬಂಡಿ ಸಿದ್ದೇಗೌಡ ಅವರು, ದರ್ಶನ್, ಧ್ರುವನಾರಾಯಣ ಅವರು ಕೂಡ, ರಿಜ್ವಾನ್ ಅರ್ಷದ್, GS ಪಾಟೀಲ್ ಅವರು, ಶಿವಲಿಂಗೇಗೌಡ ಸೇರಿದಂತೆ ಹಲವರು ಸಚಿವರಿಗಾಗಿ ಪಟ್ಟನ್ನು ಹಿಡಿತಾ ಇದ್ದಾರೆ. ಈ ನಡುವೆ ಯಾವ ಮಾನದಂಡವನ್ನು ಅನುಸರಿಸ್ಬೋದು ಸರ್ ಕಾಂಗ್ರೆಸ್ ಪಕ್ಷ ಸಚಿವಗಿರಿ ಕೊಡೋದಕ್ಕೆ ಅಂತ? ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಒಂದು ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಪಕ್ಷ, ತುಂಬ ಪುರಾತನವಾದ ಪಕ್ಷ, ಅದು ಲೀಡರ್ಗಳ ಪಕ್ಷ, ಕಾರ್ಯಕರ್ತರ ಪಕ್ಷ ಅನ್ನೋದಕ್ಕಿಂತ ಅದು ಲೀಡರ್ಗಳ ಪಕ್ಷ. ಅಲ್ಲಿ ನೀವು ಯಾವ ಕೋಟಾವಾರು ಫಿಲ್ ಮಾಡ್ಕೊಂಬಂದ್ರೂ ಇನ್ನೂ ಶಾರ್ಟೇಜ್ ಆಗುತ್ತೆ. ಅಂದರೆ ಅಷ್ಟು ಲೀಡರ್ಗಳು ಅವ್ರಿಗೆ ಒಂದು ಕ್ಯಾಸ್ಟ್ ವೈಸು ಕ್ಯಾಸ್ಟ್ ಈಕ್ವೇಷನ್ಸ್ಗಳನ್ನ ನೋಡಿ ಅವರು ಹಂಚಿಕೆ ಮಾಡಬೇಕಾಗುತ್ತೆ, ಕೆಲವು ಪ್ರಾಂತ್ಯವಾರು ನೋಡಿ ಅವರು ಹಂಚಿಕೆ ಮಾಡಬೇಕಾಗುತ್ತೆ. ನೀವು ಹೇಳ್ದಂಗೆ ಈ 3 ಇದೆಯಲ್ಲ, ಒಂದು ಹೈಕಮಾಂಡ್ ಕೋಟಾ ಅಂತ, ಕೆಲವರು ಇವರೆಲ್ಲ ಇದ್ದಾರೆ, ಅವರು ಹೈಕಮಾಂಡ್ ನಿಷ್ಠರು, ಇನ್ನು ಕೆಲವರು DK ನಿಷ್ಠರು,
ಇನ್ನು ಕೆಲವರು ಸಿದ್ದರಾಮಯ್ಯ ನಿಷ್ಠರು. ಇದು ಇದು ಹೊರತುಪಡಿಸಿರೂ ಕೂಡ ಸುಮಾರಿದೆ. ಕ್ಯಾಸ್ಟ್ ವೈಸ್ ಅವರು ಏನೋ ಸ್ಥಾನ ಕೇಳ್ತಾ ಇರುವಂಥ ಲೀಡರ್ಗಳಿದ್ದಾರೆ. ಇದನ್ನೆಲ್ಲವನ್ನು ಸರಿದೂಗಿಸುವ ಒಂದು ಟೈಮ್ ಇತ್ತು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸುಮಾರು ಸಣ್ಣ ಪುಟ್ಟ ಜಾತಿಗಳಿಗೆ ಅವಕಾಶ ಕೊಡೋಕ್ಕಾಗಲೇ ಇಲ್ಲ. ಕಾಂಗ್ರೆಸ್ನಲ್ಲಿ ಏನಂದರೆ ಒಂದು ಅವರ ಹಿಂದುಳಿದ ವರ್ಗಗಳ ಪ್ರತಿನಿಧಿಗಳನ್ನ ಗುರುತಿಸೋದ್ರಲ್ಲಿ ಅಥವಾ ಮಾರ್ಜಿನಲೈಸ್ಡ್ ಕಮ್ಯುನಿಟಿಗಳನ್ನ ಏನೋ ಅವ್ರಿಗೆ ರಾಜಕೀಯ ಪುನರ್ವಸತಿ ಕಲ್ಪಿಸೋ ವಿಚಾರದಲ್ಲಾಗಲಿ ಹಿಂದಿಂದ ಮಾಡ್ಕೊಂಬರ್ತಾ ಇದ್ರು. ಈಗ ಅದು ಹೋಗಿದೆ ಸರ್, ಅದು ಆಲ್ಮೋಸ್ಟ್ ಹೋಗಿದೆ. ಈಗ ಈ ಕುಸ್ತಿನಲ್ಲಿ DK ಪಾಳ್ಯ, ಸಿದ್ದು ಪಾಳ್ಯ, ಹೈಕಮಾಂಡ್ ಪಾಳ್ಯ, ಇದರ ಮಧ್ಯೆ ಸಾಮಾಜಿಕ ನ್ಯಾಯ ಅನ್ನೋದು ಬಹುಶಃ ಗಗನಕುಸುಮ ಆಗಿದೆ. ಅದು ಆಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವರು ದಲಿತ ಸಿ ಎಂ ಎಷ್ಟು ವರ್ಷ ಆಳಿದೆ ಸರ್ ಕಾಂಗ್ರೆಸ್? ಮಾಡ್ಬೋದಿತ್ತಲ್ಲ ಯಾರೋ ಒಬ್ಬನ್ನ. ಹೋಗ್ಲಿ, ನಾಯಕರುಗಳ ಕೊರತೆ ಇದೆಯಾ? ನಾಯಕರುಗಳ ಕೊರತೆ ಇದೆಯಾ? ದಲಿತ ನಾಯಕರ ಇದೆಯಾ? OBC ಕೊರತೆ ಇದೆಯಾ? ಮಾಡಲೇ ಇಲ್ವಲ್ಲ. ಅಲ್ಲಿ ಏನಾಗ್ತಿದೆ, ಫೈನಲಿ ಯಾರು ಸ್ಟ್ರಾಂಗ್ ಇರ್ತಾನೆ, ಯಾರು ಜಾಸ್ತಿ ಲಾಬಿ ಮಾಡ್ತಾನೆ, ಯಾರು ಹಣಬಲ, ತೋಳ್ಬಲ, ಇನ್ನೊಂದು ಮತ್ತೊಂದು ಬುದ್ಧಿ ಬಲದಿಂದ ಜಾಸ್ತಿ ಶಾಸಕರನ್ನ ಯಾರು ಕಬ್ಜಾ ಮಾಡ್ಕೋತಾನೆ, ಅಥವಾ ಯಾರು ಹೈಕಮಾಂಡ್ನ ತುಂಬ ಚೆನ್ನಾಗಿ ಮೆಚ್ಚಿಸ್ತಾನೆ, ಎಲ್ಲ ಆ್ಯಂಗಲ್ಗಳಿಂದ ಮೆಚ್ಚಿಸ್ತಾನೆ, ಅವನಿಗೆ ಪವರ್ ಸಿಗ್ತಾ ಇದೆ. ಪಾಪ ಈ ಸಣ್ಣ ಪುಟ್ಟ ಇವ್ರು ಯಾರು ಬಂದಿದ್ರಲ್ಲ ನಮ್ಮ ಆಫೀಸ್ಗೂ ಬಂದು ಎಲ್ಲ ನಮಗೊಂದು ಅವಕಾಶ ಕೊಡಿ ಅಂತ ಯಾರೋ ಸಣ್ಣ ಪುಟ್ಟ ಜಾತಿಯವರೆಲ್ಲ ಕೇಳ್ತಾ ಇದ್ರು. ಅವರುಗಳ ಕೂಗಿಗೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೇನು ಬೆಲೆ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಹಂಗೆ ಕಂಪೇರ್ ಮಾಡಿದ್ರೆ ಹೇಳೋಕ್ಕಾಗಲ್ಲ. BJPನವ್ರು ದಿಢೀರಂತ ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೋತಾರೆ. ಇವ್ರು ಡಿಸ್ಕಷನ್ ಮಾಡೋ ಟೈಮಲ್ಲೇ ದಲಿತ CM ಅವ್ರು ಮಾಡಿದ್ರೂ ಆಶ್ಚರ್ಯ ಇಲ್ಲ. ಕರೆಕ್ಟ್. ಅದು ಯಾಕಂತಂದ್ರೆ ಈಗ ನಮ್ಮ ಕಣ್ಮುಂದೆ ಒಂದು ಉದಾಹರಣೆ ಇದೆ. ಈಗ ದ್ರೌಪದಿ ಅವ್ರನ್ನ ಏನಪ್ಪ ಅಂತಾರಪ್ಪ ರಾಷ್ಟ್ರಪತಿ ಮಾಡಿದ್ರು ಅಂಥ ಉದಾಹರಣೆಗಳು ಇಲ್ಲಿ ಅಲ್ಲೇ ಸಿಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಹಾಗೆ ಇಲ್ಲಿ ಏನಪ್ಪ ಅಂದರೆ ಇವ್ರು ಹೇಳ್ದಂಗೆ ಮೈಕ್ರೋಸ್ಕೋಪಿಕ್ ಭಾಳಷ್ಟು ಇವು ಏನಪ್ಪ ಅಂದರೆ ಕ್ಯಾಸ್ಟ್ಸ್ ಇದಾವೆ ಇವತ್ತು. ಈಗ ಫಾರ್ ಎಕ್ಸಾಂಪಲ್ ಬಂಜಾರ ಇದೆ, ಅಲ್ಲಿ ಅದಕ್ಕೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಇಲ್ಲ. ಹೌದ್ರಾ? ಅದೇ ಥರ ಬೇರೆ ಬೇರೆ ಕೊರವರು ಅಂತಿದ್ದಾರೆ, ಇನ್ನೊಬ್ರು ಇದ್ದಾರೆ, ಬೇರೆ ಎಲ್ಲ ಕಡೆಯಿಂದ ಏನಪ್ಪ ಅಂದ್ರೆ ಆಯ್ಕೆ ಸಮುದಾಯ ಅಂತ ಇದೆಯಲ್ಲ ಸರ್, ಗೊಲ್ಲರು ಇದಾರಲ್ಲ, ಒಬ್ಬ ಅಟ್ಲೀಸ್ಟ್ SC ಅನ್ನೋ ಕೋಟಾದಲ್ಲಿ ಇವರೆಲ್ಲ ಒಂದೊಂದು 10 ಜನ MLAಗಳವ್ರು ಆಯ್ಕೆ ಆಗ್ತಾ ಇದ್ದಾರೆ. ಆ ಗೊಲ್ಲ ಕಮ್ಯುನಿಟಿ, ಅತ್ತಿಗಳ ಕಮ್ಯುನಿಟಿ, ಇನ್ನೊಂದು ಮತ್ತೊಂದು ಸಣ್ಣ ಪುಟ್ಟ ಸುಮಾರು ಕಮ್ಯುನಿಟಿಗಳಿದೆ. ಅವರಲ್ಲಿ ಒಬ್ಬ ಒಂದು ಏನೋ ಅಗಸ ಕಮ್ಯುನಿಟಿ, ಅವ್ರು ಒಂದು MLC ಮಾಡೋ ಕೆಲಸ ಇವ್ರು ಮಾಡ್ತಾನೆ ಇಲ್ಲ, ಮರ್ತು ಬಿಟ್ಟಿದ್ದಾರೆ ಆಗಲೇ. ಕಳೆದ 10 ವರ್ಷದಲ್ಲಿ ಆಲ್ಮೋಸ್ಟ್ ಮರಿತಾ ಬಂದ ಇದ್ದಾರೆ. ಇದನ್ನು ಜ್ಞಾಪಿಸೋಣ, DK ಅವ್ರಿಗೆ ಇದನ್ನು ಜ್ಞಾಪಿಸೋಣ. ಆ ಮೈಕ್ರೋ ಕಮ್ಯುನಿಟಿಗಳಿಗೆ ಒಂದು ಸಣ್ಣ ಸ್ಥಾನಮಾನ ಕೊಡುವಂಥ ಕೆಲಸನ ಅಟ್ಲೀಸ್ಟ್ ಒಂದು ಮಿನಿಸ್ಟ್ರು ಒಬ್ಬರು ಇಬ್ಬರು ನೀವು ಮಾಡಿದ್ರು, ಮಿಕ್ಕಿದ ನಿಗಮ ಮಂಡಳಿಗಳಿದೆಯಲ್ಲ ಎಲ್ಲರೂ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿ ಅವರೊಂದು ಸ್ವಲ್ಪನಾರು ಏನೋ ರಾಜಕೀಯ ಏನೋ ಮೈನ್ ಸ್ಟ್ರೀಮ್ ಮುಖ್ಯವಾಹಿನಿಗೆ ಬರೋ ಥರ ನೋಡ್ಕೊಳ್ಳಿ ಅಂತ ನಾವು ಒಂದು ಹೇಳ್ಬೋದು ಅಷ್ಟೇ. ನೋಡಿ, ಈಗ ಅವರು ಹೆಸರಿಗೆ ದೇವರಾಜ್ ಅರಸರನ್ನ ಏನಪ್ಪ ಅಂದ್ರೆ ತೊಗೊಳ್ತಾರೆ, ಅವ್ರದ್ದು ಎಲ್ಲ ಜಯಂತಿ ಅದು ಉತ್ಸವ ಎಲ್ಲವನ್ನು ಮಾಡ್ತಾರೆ. ನಮ್ಮದು ಇದು ದೇವರಾಜ್ ಅರಸು ಅವರನ್ನು ಏನಪ್ಪ ಅಂದ್ರೆ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥವ್ರು ನಾವು ಅಂತೇಳಿ. ಆದರೆ ದೇವರಾಜ್ ಅರಸು ಅವರು ಅವತ್ತು ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಅಂತ ಮಾಡುವಾಗ ಏನಪ್ಪ ಅಂದ್ರೆ ಸಫಾಯಿ ಬೆಳೀತಕ್ಕಂಥವ್ರನ್ನ ಏನಪ್ಪ ಅಂತಾರಪ್ಪ ಅಂದ್ರೆ ಆ ಶಾಸಕರನ್ನ ಮಾಡಿದರು. ಹೌದು. ಹಾಂ, ಹಾಗೆ ಇಲ್ಲಿ ಅದು ಅಂಥ ಉದಾಹರಣೆಗಳನ್ನ ನಾವು ತಮಿಳ್ನಾಡಿನಲ್ಲಿ ನೋಡಿದ್ವಿ ಅದಲ್ಲ. ಹೌದಾ? ಈಗ ನೋಡ್ತಾ ಇದ್ವಿ. ಇವತ್ತಿಗೂ ಸಹಿತ ಏನಪ್ಪ ಅಂದ್ರೆ ಆಶ್ಚರ್ಯಕರವಾಗಿ ಏನಪ್ಪ ಅಂದ್ರೆ ತಮ್ಮ ಡ್ರೈವರಿಗೆ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದ್ರೆ ಅವರ ಬೇರೆ ಪಾಸಿಟಿವ್ ನೆಗೆಟಿವ್ ಬೇರೆ ಇರ್ಬೋದು, ಆದರೆ ಒಂದು ಡ್ರೈವರ್ಗೆ ಕೊಟ್ಟು ಏನಪ್ಪ ಅಂದ್ರೆ ಗೆಲ್ಲಿಸ್ಕೊಂಡು ಬಂದರು ತಮ್ಮದೇ ಡ್ರೈವರ್ಗೆ. ಹಾಗೆ ಜಯಲಲಿತಾ ಅವರು ಅದೇ ಥರ ಮಾಡ್ತಾಯಿದ್ರು. ಸ್ಲಮ್ಮಿಗೆ ಹೋಗ್ಬಿಟ್ಟು ಯಾರಿಗೊಬ್ಬರಿಗೆ ಕೊಟ್ಬಿಡ್ತಿದ್ರು. ಯಾಕೆ ಅವ್ರ ಪಾಪ್ಯುಲಾರಿಟಿ ಬೆಳೀತು ಅಂತೇಳಿ. ಇವ್ರೇನಪ್ಪ ಅಂದರೆ ನಾವು ಸಮಾಜವಾದ, ನಾವು ಏನಪ್ಪ ಅಂದ್ರೆ ದೇವರಾಜ ಅರಸು, ಹೌದ್ರೆ ಹಿಂದುಳಿದ OBC ಅದು ಇದು ಎಲ್ಲ ಸಿದ್ಧಾಂತಗಳನ್ನು ಹೇಳ್ತಾರೆ. ಆದರೆ ಇವರು ಇವತ್ತೇನಪ್ಪ ಅಂತಂದ್ರೆ ತಾವೇ ಒಂದಿಷ್ಟು ಏನಪ್ಪ ಅಂದ್ರೆ ಲೀಡರ್ಗಳು ಕೂತ್ಕೊಂಡು ಅದು ತಮ್ಮದೇ ಆಗಿರ್ತಕ್ಕಂಥ ಗುತ್ತಿಗೆ ಮಾಡಿಕೊಂಡು ಅದನ್ನು ನಡೆಸ್ತಾ ಇದ್ದಾರೆ. ನೋಡಿ, ಇವತ್ತು ಮಾಜಿ ಸಚಿವ ಜಮೀರ್ ಅವರದ್ದು ಅಂತ ಹೇಳಲಾದಂತಹ ಒಂದು ಆಡಿಯೋ ಭಾರಿ ಸದ್ದು ಮಾಡ್ತು. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಜಮೀರ್ ಅವರು ಸೂಚಿಸಿದ್ರು ಅನ್ನಲಾದಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ದಾವಣಗೆರೆ ಕಾಂಗ್ರೆಸ್ ಮುಖಂಡ ಸಿರಾಜ್ ಜೊತೆ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಅಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತೀವ್ರವಾಗಿ ಚರ್ಚೆಗಳು ಆರಂಭ ಆಗಿದೆ. ಆಡಿಯೋದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಪಕ್ಷದ ಅಭ್ಯರ್ಥಿಗೆ ಬೇರೆ ಪಕ್ಷೇತರ ಅಭ್ಯರ್ಥಿಯನ್ನಿದ್ರು ಅವರನ್ನ ಬೆಂಬಲಿಸಿ ಅಂತ ಮಾತನಾಡಲಾಗಿದೆ. ಮುಸ್ಲಿಂ ವೋಟಿಂಗ್ ಕಡಿಮೆ ಇದೆ, ಹೀಗಾಗಿ ಹೊರಗಡೆ ಬಂದರೆ ಅವ್ರನ್ನ ನಂಬೋದಕ್ಕಾಗಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಹೀಗಾಗಿ ಒತ್ತಾಯ ಮಾಡಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಬರಬೇಡಿ, ನೀವು ಪಕ್ಷೇತರರಿಗೆ ಅಂದರೆ SDPIಗೆ ವೋಟ್ ಹಾಕಲಿ ಅಂತ ಹೇಳಿದ್ದಾರೆ ಅನ್ನುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಈ ಆಡಿಯೋದಲ್ಲಿ ಏನಿದೆ ಹಾಗಾದರೆ ಆ ಆಡಿಯೋನ ಒಮ್ಮೆ ಕೇಳಿ ನೀವು. साहब नीचे के बूथा गया था नगर के, वहाँ पूरे 10 बूथा एक जगह 8 बूथा है, वो पूरा ऑलमोस्ट कुकर चल रहा सर.
आप तो बहुत कुकर चल रहा, जबरदस्त सुनो यहाँ सिराजा, साहब जबरदस्ती किसी घर से बुलाने का नहीं। नहीं बुला रहे नहीं साहब। नहीं सुनो यहाँ, हाँ। तो वो हुआ तो हमने फायदा। हूँ साहब। हकीकत अब ना आ जाको, बाहर आ जाको। हाँ, नहीं आ रहे साहब। नहीं सुनो, मैं बोल कंप्लीट करने दीजिए मुझे। बोलो साहब, बोलो। अब आदमी परसेंटेज नहीं है हमारा, हाँ सर। जबरदस्ती करके बाहर बुलाने का। हाँ सर। अब उन्होंने क्या होता, भूता में गए तो वो कांग्रेस को दाल का आदत क्या करती, भरोसा नहीं हमना। हाँ। आई सोलंग बोल को इंडिपेंडेंट को भी एसजीपी दिलाओ। हूँ सर। नहीं है तो भी अच्छा है, करूँ समय हूँ सर, वही सर करेंगे, वही सर जबरदस्ती करेंगे। बुलाने का नहीं है। बुलाना सर, बुलाने का। क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे की भूतंग गया था ना, वहाँ कांग्रेस वाले ठेर को पैसे तुम बोल रहे ना, पैसे देने गए थे को पीछे नको छोड़ो, वो हम ना पीछे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए थे। बाद में हमारे छोकरा, हमारे दो छोकरा है वहाँ। वो इसकी वो सादिक पहलवान का वार्ड कौन देख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा महीना सोना चिन्हल के को। हाँ करते छोड़ो सब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसका बहुत बड़ा लीडर समझा था ना। क्या भी नहीं, जीरो कर डाले उसने। उसकी वार्ड में माइनस वार्ड में मैनेज करा दे साहब। करो वो कल उसके भाई कुछ पैसे दिए साहब, 1.5 लाख रुपए। उसका चिचेरा भैया तोलान कर को पैसे देखो तो क्या करता मालूम नहीं है। वार्ड में ये भूलता में ये कुकर को पढ़ना कर बोल को बात कर को दी। कुकर को चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल ये तो कुकर है पूरा, ऐसा चल रहा था। तो सीना बात करे बोला कि साहब मैं मिला था सुबह को, वो फील्ड में सब होकर बोलिया मैं। हाँ ऐसा करती हो बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದು ಏನು ಗೊತ್ತಾಗತ್ತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯಾ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗರ್ ಬೋಲ್ भेजा मैं। नहीं आप कांग्रेस वाले क्या बोल रही कहते हैं कि हार माननी क्या? उन्हें कल से हार मान लेना ना साहब ने रात को मजबूर हो गया। उन्हें तुमने फोन करता कर समझा था मैं रात को, और क्या रहेगा तो मैं स्विच ऑफ गिच ऑफ कर ले ಏಳು ಮಿನಿಟ್ ಕೊಡ್ತಾರೆ, ಏನು ಮಾಡ್ತಾ ಇಲ್ಲ ಶಟ, ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕಂದ್ರೆ ಶಟ ಊಟ ಹಾಕ್ತಾರೇನು ಖರಾಬಾಗೈತಿ। नहीं मुझे रात में 10:15 बजे फोन करे मुझे। ಇನ್ನ ಕೇಳಿಸ್ಕೊಳ್ತಾ ಇದ್ರಿ, ಇದು ಜಮೀರ್ ಅಹಮದ್ ಅವರದ್ದು ಅಂತ ಹೇಳಲಾದಂತಹ ಆಡಿಯೋ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲಗಳೆದಿದ್ದಾರೆ, ಇಲ್ಲ ಇದು AI ಯೂಸ್ ಮಾಡಿ ಇದನ್ನು ಸೃಷ್ಟಿ ಮಾಡಿರುವಂಥದ್ದು ಅಂತ ಅವರು ಮಾಧ್ಯಮ ಪ್ರಕಟಣೆ ಕೂಡ ಒಂದು ಹೊರಡಿಸಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಿಸ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅದೇನಾಗುತ್ತೆ ಅದು ಒಂದು ಕಡೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿರಾಜ್ ಮೊಹಮ್ಮದ್ ಅವರೇನಿದ್ದಾರೆ ಅವರು ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಈ ಆಡಿಯೋದಲ್ಲಿ ಜಮೀರ್ ಅಹಮದ್ ಅವ್ರ ಜೊತೆ ಮಾತನಾಡಿದ್ರು ಸಿರಾಜ್ ಅವರು ಅಂತ ಹೇಳಿದ್ರು. ಅದೇ ಸಿರಾಜ್ ಅವರು ನಮ್ಮ ಫ್ರೀಡಮ್ ಟಿವಿ ಜೊತೆಗೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದಂತಹ ಸಿರಾಜ್ ಹೇಳಿದ್ದೇನು ಗೊತ್ತಾ, ಕೇಳಿ. ಸರ್ ಅದು ಸತ್ಯಕ್ಕೆ ದೂರ ಇರೋ ಮಾತು ಸರ್, ಅದು ಆಡಿಯೋ ಬಂದಿರೋದು. ಆ ಆಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನಡೀತಾ ಇದೆ ಟ್ರೆಂಡ್, ಅದರಲ್ಲಿ ಮಾಡಿರೋದು ಸೃಷ್ಟಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನೇರವಾಗಿ ಪ್ರಕರಣ ದಾಖಲು ಮಾಡಬಹುದಲ್ಲ ಸರ್? ಇನ್ನು ನಾನು ಲೀಗಲ್ ಅಡ್ವೈಸ್ ತಗೊಂಡು ನಾನು 100% ಕೇಸ್ ಮಾಡ್ತೀನಿ, ಅದರಲ್ಲಿ ಏನು ಇದೇ ಇಲ್ಲ. ಜಮೀರ್ ಸಾಹೇಬ್ರು ಯಾವುದೇ ತರ ನನ್ನ ಜೊತೆಗೆ ಆ ಆಡಿಯೋದಲ್ಲಿ ಏನ್ ತೋರಿಸ್ತಾ ಇದಾರಲ್ಲ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ, ಆ ತರ ಯಾವ್ದು ನಮ್ದು ಅವ್ರದ್ದು ಚರ್ಚೆ ಆಗಿಲ್ಲ. ಆ ಸತ್ಯಕ್ಕೆ ದೂರ ಇರೋ ಮಾತು. ಇಷ್ಟು ದಿವಸ ಅದು ಸತ್ಯ ಇದ್ದಿದ್ರೆ ಅದು ಎಲೆಕ್ಷನ್ ಟೈಮಲ್ಲೇ ಅವರು ವೈರಲ್ ಮಾಡ್ಬೋದಿತ್ತು, ಅದು ಸತ್ಯ ಇದ್ದಿದ್ರೆ. ಅದು ಸತ್ಯ ಇಲ್ಲಿದ್ದಕ್ಕೆ ತಿರುಚಿ ಈಗ ಪ್ರಮಾಣ ವಚನ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಒಂದು ಗೂಬೆ ತೋರಿಸುವ ಕೆಲಸ ಮಾಡಿ ಅವ್ರಿಗೆ ಇದರಿಂದ ವಂಚಿತರ ಮಾಡ್ಬೇಕಂತೇಳಿ ಒಂದು ಷಡ್ಯಂತ್ರ, ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ ಕಾಣ ಬರ್ತಾ ಇದೆ. ಈಗ ಗಂಗಾಧರ್ ಸರ್, ಆಡಿಯೋ ನೀವು ಕೂಡ ಕೇಳಿಸ್ಕೊಂಡ್ರಿ. ಈ ಸಂದರ್ಭದಲ್ಲಿ ಇದು ಅವ್ರಿಗೆ ಡ್ಯಾಮೇಜ್ ಮಾಡಬಹುದಾ ಅನ್ನುವಂಥದ್ದು ಒಂದು ಕಡೆ ಆಗುತ್ತೆ. ಅದರ ಜೊತೆಗೆ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಬಹುದು. ಅವರು ಸುಳ್ಳು ಅಂತ ಹೇಳ್ತಾ ಇದ್ದಾರೆ, AI ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ, ಇದು ನಾವು ಇದನ್ನೇನಪ್ಪ ಅಂದರೆ ನೇರವಾಗಿ ಅದು ಯಾವುದೇ ರೀತಿಯಿಂದ ಫೊರೆನ್ಸಿಕ್ಕು ಅವೆಲ್ಲ ಏನಪ್ಪ ಅಂದ್ರೆ ತನಿಖೆ ಅಂತ ಇರ್ತವೆ. ಅದೆಲ್ಲ ಆಗಿ ಒಂದು ತನಿಖೆ ಅದು ಹೌದು ಅಂತೇಳಿ ಆದಮೇಲೆ ಅದು ನಾವು ಅದನ್ನು ಏನಪ್ಪ ಅಂದ್ರೆ ತೊಗೊಳ್ಬೋದು. ಆಮೇಲೆ ಅದನ್ನ ರೆಕಾರ್ಡ್ ಮಾಡಿದವ್ರು ಯಾರು ಅಂತೇಳಿ ವಿಚಾರ ಮಾಡಬೇಕು. ಅವರಿಬ್ಬರ ಮಧ್ಯೆ ಮಾತಾಯ್ದು ಅದು ರೆಕಾರ್ಡ್ ಯಾರು ಮಾಡಿದರು ಅಂತಕ್ಕಂಥದ್ದು, ಹೌದಾ, ಅದು ಹೇಗಾಯಿತು ಅಂತಕ್ಕಂಥದ್ದು ಅದನ್ನು ಒಂದು ಏನಪ್ಪ ಅಂದರೆ ಇದೆ. ಮತ್ತು ಇನ್ನೊಂದು ಏನಂತಂದ್ರಪ್ಪ ಅಂದರೆ
ಈ ಜಮೀರ್ ಅಹಮದ್ ಅವರು ಏನಂತಂದ್ರೆ ಅವ್ರನ್ನ ಒಂದು ಖಳನಾಯಕ ಅಂತ ಬಿತ್ತರಿಸ್ಲಾಗ್ತಾ ಇದೆ, ಅವನ್ನ ಬಿಂಬಿಸ್ತಾ ಇದ್ದಾರೆ ಈಗ ಖಳನಾಯಕ ಅಂತೇಳಿ. ನಾನು ಹೇಳೋದು ಅವರು ದೊಡ್ಡ ಸಿದ್ಧಾಂತಿಗಳು ಅಲ್ಲ, ಓಕೆ. ಆಮೇಲೆ ಏನಪ್ಪ ಭಾರಿ ಯಾವುದೇ ಪಕ್ಷದಲ್ಲಿರಲ್ಲ ಅದಕ್ಕೆ ಬದ್ಧತೆ ಇರ್ತದೆ, ಅದೂ ಇಲ್ಲ, ಅದನ್ನು ಕರೆಕ್ಟ್ ಅವ್ರದ್ದು. ಅವ್ರು ಏನಂತಾರಪ್ಪ ಅಂದರೆ ಒಂದು ಸಾಮಾನ್ಯ ರಾಜಕಾರಣಿ ಮತ್ತು ಜನಪ್ರಿಯ ರಾಜಕಾರಣಿ. ಆ ಜನಪ್ರಿಯತೆ ಅಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬೇರೆ ಮುಸ್ಲಿಂ ಮುಖಂಡರಿಗಿಂತ ಜನಪ್ರಿಯರಿದ್ದಾರೆ. ಹೌದು. ಮತ್ತು ಈಗ ಅವ್ರಿಗೆ ಏನಪ್ಪ ಅಂದ್ರೆ ಸಿಗ್ತದೆ ಅಂತ ಹೇಳಿದ್ರಪ್ಪ ಅಂದರೆ ಅವ್ರದ್ದೇ ಸ್ವಪೇಕ್ಷೆಯರು ಧರ್ಮೀಯರಿಂದನೇ ಏನಪ್ಪ ಅಂದ್ರೆ ಕುತಂತ್ರ ನಡಲಿಕ್ಕೂ ಸಾಧ್ಯ ಇದೆ. ಅದನ್ನು ನಾವು ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ಅವರು ಒಂದು ಶಸ್ತ್ರವಾಗಿ ಸಾಧನವಾಗಿ ಬಳಕೆ ಆಗಲ್ಪಟ್ಟಿದ್ದಾರೆ ಅಂತ ನಂದು ಒಂದು ಇದು. ಆದರೆ ಒಂದು ವೇಳೆ ಅಲ್ಲಿ ದಾವಣಗೆರೆ ಉಪಚುನಾವಣೆಯಲ್ಲಿ ಏನಪ್ಪ ಅಂದರೆ ಇವರು ಆ ಥರ ಹೋಗಿ ವಿರುದ್ಧ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿದರು ಅಂತ ತಿಳ್ಕೊಳ್ಳೋಣ ಒಂದು ಪಕ್ಷ. ಹಾಗೆ ದಾವಣಗೆರೆಯಲ್ಲಿ ಅದು ಆ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಸೋಲ್ಬೇಕು ಅಂತೇಳಿ ಯಾರು ಬಯಸಿದ್ರು? ಯಾರು ಇವರು ಏನಪ್ಪ ಅಂದರೆ ಇವ್ರಿಗೇನೆ ಬೇಕಾಗಿತ್ತಾ? ಇವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಅಲ್ಲಿ ಒಂದು ಏನಪ್ಪ ಅಂತಾರೆ ಆ ಕ್ಯಾಂಡಿಡೇಟ್ ಸೋಲಿಸೋದ್ರಿಂದ ಏನು ಲಾಭ ಆಗ್ತಿತ್ತು? ಹೌದ್ರಾ? ಏನು BJP ಅವ್ರ ಜೊತೆಗೆ ಇವರು ಒಪ್ಪಂದ ಆಗಿತ್ತಾ? ಅದನ್ನು ಸಹಿತ ವಿಚಾರ ಮಾಡಬೇಕು, ಇವ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು. ಹೌದ್ರಾ? ಹಾಗೆ ಇಲ್ಲಿ ಏನಂತಾರಪ್ಪ ಅಂದರೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಟ್ಬಿಟ್ರು, ಹೋಗೇ ಬಿಟ್ಟರು, ಇನ್ನೊಂದು ಆಗಿಬಿಟ್ರು ಅಂಥೇಳಿ ಅಂತಕ್ಕಂಥವಾಗೆಲ್ಲ ನಡೀತದು. ಒಂದು ಕಾಂಗ್ರೆಸ್ಸಿನ ಒಳ ಬಣಗಳಿದ್ದಾವಲ್ಲ, ಆ ಬಣ ರಾಜಕೀಯದಿಂದಾಗಿ ಇದೆಲ್ಲ ಬರ್ತಾ ಇದೆ ಹೊರತಾಗಿ ಬೇರೆ ಹೊರಗಿನ ಶಕ್ತಿಯಿಂದ ಅಲ್ಲ ಅದು. ಹಾಗಾಗಿ ಇವತ್ತು ಇವ್ರನ್ನ ಏನಪ್ಪ ಅಂದ್ರೆ ಈ ರೀತಿಯಲ್ಲಿ ಏನಪ್ಪ ಅಂದ್ರೆ ತುಳಿತಕ್ಕಂಥದ್ದನ್ನು ಸಹಿತ ಏನಪ್ಪ ಅಂದ್ರೆ ಒಂದು ಪ್ರಶ್ನಾರ್ಹ ಆಗುತ್ತೆ. ಓಕೆ, ಇದರ ಬಗ್ಗೆ ಸಮರ್ಥ ಶಾಮನೂರು ಅವರು ಕೂಡ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿ. ಹೇಳಿ ಸರ್, ನಾನು ಅದೇ ಫಸ್ಟ್ ಅಂದಿರೋದು, ಫಸ್ಟ್ ವೆರಿಫೈ ಮಾಡಿ. ನೀವು ನೋಡಿರ್ತೀರ ಹೊಸಬ್ರೆಲ್ಲ ನಿಮ್ಮ ನ್ಯೂಸಿಗೆ ಇಂಥವೆಲ್ಲ ಕ್ಲಿಪ್ಸ್ ಮಾಡೋದು ಎಲ್ಲ ಇರ್ತವೆ. ಬಟ್ ಫಸ್ಟ್ ವೆರಿಫೈ ಮಾಡೋಣ. ವೆರಿಫೈ ಮಾಡಿದಾಗ ಎವಿಡೆನ್ಸ್ ಸಪೋರ್ಟ್ ಮಾಡ್ತಿದ್ರೆ ಈ ನ್ಯಾರೇಟಿವ್ನ, ಮುಂದೆ ನಾನು ಹೈಕಮಾಂಡ್ ಮೇಲೆ ಡ್ಯೂಟಿ ಬಿಡ್ತೀನಿ, ಅದು ಇದನ್ನ ಬಗೆಹರಿಸ್ತೀನಿ. ಇಲ್ರಿ ಸರ್, ಈಗ ನಿಜ ಹೇಳ್ಬೇಕಂದ್ರೆ ಈ ನ್ಯಾರೇಟಿವ್ ಏನೈತಿ ಭಾಳ ಜನ ಇದಾಗ್ತೈತಿ ಅಂತಲೇ ಹೇಳ್ತಿದ್ರು. ಸೊ ನೋಡೋಣ ರೀ ಸರ್, ಅದಕ್ಕೆ ಅಂದರೆ ವೆರಿಫೈ ಮಾಡೋಣ. ಬಟ್ ಏನಂತಾರೆ ಆಲ್ ದ ಪಾರ್ಟ್ಸ್ ಫಿಟ್ ದ ಪಜಲ್. ಸೊ ಇದು ಏನೈತಿ ಇದು ಹೊರಗೆ ಬಂದೈತಿ, ಎಲ್ಲ ಸತ್ಯ ಹೊರಗೆ ಬಂದೇ ಬರ್ತೈತಿ, ಇವತ್ತಿಲ್ಲ ಅಂದ್ರೆ ಇಲ್ಲಿ ಸರ್ ನನಗೆ ಕಾನ್ಫಿಡೆನ್ಸ್ ಐತ್ರಿ ಸರ್. ಹೈಕಮಾಂಡ್ ಮೇಲೆ ಕಾನ್ಫಿಡೆನ್ಸ್ ಐತಿ, ದೇವ್ರ ಮೇಲೆ ಕಾನ್ಫಿಡೆನ್ಸ್ ಐತಿ. ಏನೈತಿ ಮನುಷ್ಯ ಅಂದರೆ ಸ್ಪಷ್ಟವಾಗಿ ಮಾಡ್ಬೇಕ್ರಿ ಸರ್. ಹಿಂಗೆ ಒಂದು ಹೇಳಿದೆ, ಒಂದು ಹೊರಗೆ ಒಂದು ಹೇಳಿದೆ, ಒಳಗೆ ಒಂದು ಮಾಡಿದೆ, ಅದು ಏನೂ ಬೇಡ. ಅದೇನೈತಿ ಪಾರ್ಟಿ ಲಾಯಲಿಸ್ಟು ಹೈಕಮಾಂಡ್ ಕಾರ್ಯಕರ್ತರು ನೋಡ್ಕೊಂತಾರೆ, ಅವ್ರ ಮೇಲೆ ಭರವಸೆ ಹೇಳಿ ಸರ್. ಸೊ ನಾನು ಅದೇ ಫಸ್ಟ್. ಓಕೆ, ಸಮರ್ಥ ಅವರು ಕೂಡ ಇದು ನಿಜವಾಗಿ ಇರಬಹುದು ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡಿದ್ದಾರೆ ಸರ್. ಈ ಬೆಳವಣಿಗೆಯನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್? ಸರ್, ದಾವಣಗೆರೆ ಎಲೆಕ್ಷನ್ ಶುರುವಾದಾಗ ಶಾಮನೂರ್ ಮಗ ಮಲ್ಲಿಕಾರ್ಜುನ್ ಅವ್ರಿಗೂ ಯಾರೋ ನಮ್ಮ ಜಮೀರ್ ಅಹಮದ್ಗೂ ಶರಂಪರ ಜಗಳ ಆಯಿತು. ಸಿಂಗ್ಯುಲರಲ್ಲಿ ಜಗಳ ಆಡ್ಕೊಂಡ್ರು. ನೀನು ಬರಬೇಡ ಅಂತ ಹೇಳಿದ್ರು, ನೀನು ಏನು ಮಾಡ್ತೀನಿ ಅನ್ನೋ ಹ್ಯಾಂಗಲ್ಲಿ ಇವ್ರು ಮಾತಾಡಿದ್ರು. ಆ ನಂತರ ಒಬ್ಬ ಕ್ಯಾಂಡಿಡೇಟ್ನ ಅಲ್ಲಿ ಹಾಕಲಾಯಿತು ಸರ್. ಅದು ಇವತ್ತಲ್ಲ, ಅವರಿಬ್ಬರು ಯಾರೋ ಜಬ್ಬಾರ್ ಮತ್ತು ನಸೀರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಪಕ್ಷದಿಂದ, ಅವತ್ತು ಜಮೀರ್ ಅವ್ರನ್ನ ತೆಗಿಬೇಕು ಅಂತ ಭಾಳಷ್ಟು ಪ್ರಯತ್ನ ನಡೀತು. ಈ ಆಡಿಯೋ ಇದೆಯಲ್ಲ, ಅವತ್ತೇ ಆಡಿಯೋ ಇದೆ ಅಂತ ಸುದ್ದಿ ಬಂದಿತ್ತು, ಆದರೆ ಆಡಿಯೋ ಲೀಕ್ ಆಗಿರಲಿಲ್ಲ. ಅವತ್ತು ಶತಾಯಗತ ಟ್ರೈ ಮಾಡಿ ಜಮೀರ್ ಅವ್ರನ್ನ ಸಿದ್ದರಾಮಯ್ಯನವ್ರು ಉಳಿಸ್ಕೊಂಡ್ರು ಅಂತ ಒಂದು ಟಾಕ್ ಇತ್ತು. ನೀವು ಇಡೀ ಆಡಿಯೋನ ಕೇಳಿ, ಇವ್ರು ಹೇಳ್ತಾ ಇದ್ದಾರಲ್ಲ AI ಅಂತ. ಮೇಲ್ನೋಟಕ್ಕೆ ಅನಿಸಿದ್ದು ಅಲ್ಲಿ ಯಾರೋ ಲೋಕಲ್ ಕಾರ್ಪೊರೇಟರ್ ಟ್ರೈ ಮಾಡ್ತಾ ಇದ್ದಾನೆ ಹುಡುಗ, ಅವನೇನಾದ ಅವನನ್ನು ಫಿನಿಷ್ ಮಾಡಬೇಕು ಅಂತ ಮಾತಾಡ್ತಾರೆ ಯಾರೋ ಜಮೀರ್ ಅವರು. ಚಾಮರಾಜಪೇಟೆಯ ಜಮೀರು, ದಾವಣಗೆರೆ ದಕ್ಷಿಣದ ಯಾವುದೋ ಒಂದು ವಾರ್ಡ್ನ ಸಣ್ಣ ಹುಡುಗ ಪಾಲಿಟಿಕ್ಸಲ್ಲಿ ಆಕ್ಟಿವ್ ಆಗಿದ್ರೆ ಅವನನ್ನು ಫಿನಿಷ್ ಮಾಡಬೇಕು, ಏನು ಮಾಡಬೇಕು ಮಾಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಅವನು ಅದನ್ನು ಏನೇನು ಮಾಡಿದ್ದೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಟ್ಟಿದ್ದೀನಿ ಅಂತ ಪಾಪ ಯಾರೋ ಆತನ ಹೆಸರೇನೋ ಹೇಳ್ತಾ ಇದ್ದಾರೆ, ಸಿರಾಜ್ ಹೇಳ್ತಾ ಇದ್ದಾರೆ. ಸಿರಾಜು ಇವತ್ತು ಇಷ್ಟು ಕಾನ್ಫಿಡೆಂಟಾಗಿ ಹೇಳೋದು ನೋಡಿದ್ರೆ ಬಹುಶಃ ಆ ಆಡಿಯೋ ಆತನ ಮೊಬೈಲಿಂದಾನೇ ಹೋಗಿದೆಯಾ. ನಮಗೆ ಇನ್ನೊಂದು ಸಂಜೆ ಬಂದ ಮಾಹಿತಿ ಏನು ಗೊತ್ತಾ ಸರ್, ಇಂಟೆಲಿಜೆನ್ಸ್ನವರು ಆ ಕಾಲದಲ್ಲೇನೋ ಅವಾಗೇನೋ ರೆಕಾರ್ಡ್ ಮಾಡಿದ್ರು, ಅದನ್ನು ಇಂಟೆಲಿಜೆನ್ಸ್ನವ್ರು ಯಾರೋ ಬಿಟ್ಟರು ಅಂತಕ್ಕಂಥ ಒಂದು ಸುದ್ದಿ ಕೂಡ ಇದೆ. ಈಗ ಜಮೀರ್ ಅವ್ರೇನು ರಿಯಾಕ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ಮಾಡಿಲ್ಲಲ್ಲ, ಅದು ನಕಲಿ ಆಡಿಯೋ ಅಂತ ಅವ್ರೇನು ಹೇಳಿದ್ದಾರೆ, ಜಮೀರ್ ಅವರು ಹೇಳಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ನಡೆಸಬೇಕು, ಇಂಡಿಪೆಂಡೆಂಟ್ ಎನ್ಕ್ವೈರಿ ಅದಾಗಬೇಕು. ಆಮೇಲೆ ಜಮೀರ್ ಅವರ ವಾಯ್ಸ್ನ ಮಾಡಬೇಕು. ಆಮೇಲೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ಜಮೀರ್ ಅವ್ರ ವಾಯ್ಸ್ ಇದೆಯಲ್ಲ, ಅವರ ಏನೋ ಲ್ಯಾಂಗ್ವೇಜ್ ಟೋನ್ ಎಲ್ಲ ಇದೆಯಲ್ಲ, ಬಹುಶಃ AI ಕೂಡ ಕಾಪಿ ಮಾಡೋದ್ರಲ್ಲಿ ಫೇಲ್ ಆಗೋಗುತ್ತೆ. AI ಕ್ರಿಯೇಟೆಡ್ ಆಗಿದ್ರು
ಸೌತಲ್ಲಿರೋ ಯಾರೋ ಒಬ್ಬ ಮುಸ್ಲಿಂ ಹುಡುಗ, ಅವನನ್ನು ಫಿನಿಷ್ ಮಾಡೋಕೆ ಹೆಂಗೆ ಗ್ರಹಿಸ್ಬೇಕಿತ್ತು? ಹೌದು. ಅವನೆಲ್ಲಿದ್ದ? ಆಮೇಲೆ KMDC ಮೆಂಬರ್ ಡೈರೆಕ್ಟರ್ ಬೇಕಿತ್ತಾ? ಈಗ ಜಬ್ಬಾರ್ ಜೊತೆ ಮಾತಾಡಿರೋದು ಸಿಗಬೇಕಿತ್ತು, ನಸೀರ್ ಅಹಮದ್ ಜೊತೆ ಮಾತಾಡಿರೋದು ಸಿಗಬೇಕಿತ್ತು, ಪಠಾಣ್ ಜೊತೆ ಮಾತಾಡಿರೋ ವಿಡಿಯೋ ಸಿಗಬೇಕಿತ್ತು ಅಥವಾ ಆಡಿಯೋ ಸಿಗಬೇಕಿತ್ತು. ವೈ KMDC ಡೈರೆಕ್ಟ್ರೇ ಅವ್ರು ಅದನ್ನು ಹೇಳಬೇಕು. ಏನು ಅವರು ಪಾಪ ಇವತ್ತೇನೋ ಸಾರಿಸೋದು ಷಡ್ಯಂತ್ರ ಅಂತ ನಸೀರ್ ಹೇಳ್ತಾ ಇದ್ದಾರೆ. ಷಡ್ಯಂತ್ರ ನಿಜ. ಆ ಆಡಿಯೋ ಇದೆಯಲ್ಲ, ಆ ಆಡಿಯೋದಲ್ಲಿರೋ ಕಂಟೆಂಟ್ ನೋಡಿದ್ರೆ ಅವತ್ತಿನ ಸಂದರ್ಭಕ್ಕೆ ಈ ಷಡ್ಯಂತ್ರ ನಡೆದಿರೋದು ನಿಜ. ಇವತ್ತು ನಾಳೆ ಏನಾರು ಮಾಡಿ ಸೈಡಿಂದ ಬಂದು ಚೇರ್ ಮೇಲೆ ಕೂತ್ಕೋತಾನೆ ಮಿನಿಸ್ಟರ್ ಚೇರ್ ಮೇಲೆ ಅಂತ ಜಮೀರ್ ವಿರುದ್ಧ ಷಡ್ಯಂತ್ರ ನಡೀತಾ ಇರೋದು ಕೂಡ ನಿಜ. ಯಾಕೆ ಅಂತ ಹೇಳಿದ್ರೆ ಜಮೀರು ಆವಾಗಲೇ ಮಾದೇವಪ್ಪಂತ ಹೇಳಿದ್ವಲ್ಲ ಸರ್, ಜಮೀರ್ ಏನು ಒಸಿ ಮಾತಾಡಿದ್ರ ಜಮೀರು, ಟಗರ್ನ ಮುಟ್ಟೋಕ್ಕಾಗುತ್ತೆ ಅಂದ್ರಿ ಯಾವನ್ರಿ ಅವನು ಅಂತ ಸಿದ್ದರಾಮಯ್ಯನಿಗಿಂತ ಮಾತಾಡೋದು ಇವರು. ಆಮೇಲೆ ಬೀದಿ ದಾಸ ಏನೆಲ್ಲ ತಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಸ್ಕೊಳಕ್ಕಾಗತ್ತಾ? ಯಾರು ಹೇಳಿದ್ದು? ಈ ಟೋನಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಈಗ ಕಾಲ ಉತ್ತರ ಕೊಡ್ತಾ ಇದೆ ಜಮೀರ್ ಅವ್ರಿಗೆ. ಬಹುಶಃ ಇವತ್ತು ಜಮೀರ್ ಅವ್ರಿಗೆ ಆಗಿರೋ ಡ್ಯಾಮೇಜ್ ನೋಡಿದ್ರೆ ಬಹುಶಃ ಇದರಿಂದ ರಿಕವರ್ ಆಗೋದು ಭಾಳ ಕಷ್ಟ ಜಮೀರ್ ಅವರು. ಎಗೇನು ನಾವು ಹೇಳೋದೇನೆಂದರೆ, ಅಧಿಕಾರ ಸಿಗುತ್ತೆ, ಆ ಸಿಗೋ ಟೈಮಲ್ಲಿ ನೀನು ಎಷ್ಟು ಮೆರೀತೀಯ ಅನ್ನೋದ್ರ ಮೇಲೆ ನಿನ್ನ ಫ್ಯೂಚರ್ ಡಿಸೈಡ್ ಆಗುತ್ತೆ ಅಂತ. ಈಗ DK ಅವರು ಅದೇ ಟೋನಲ್ಲಿದ್ದರು. ಇವರು ಬೀದಿ ದಾಸಯ್ಯ ಅಂತ ಹೇಳಿದಾಗ, ಟಗರ್ ಗುದ್ದು ಬಿಸಾಕತ್ತೆ ಅಂತ ಹೇಳಿದಾಗ, ಮಾದೇವಪ್ಪನವ್ರು ನಾಯಿ ಬಾಲ ಅಂತಂದಾಗ ಏನಾದ್ರು ರಿಯಾಕ್ಟ್ ಮಾಡಿದ್ರಾ? ರಿಯಾಕ್ಟ್ ಮಾಡಲಿಲ್ಲ. ಜಮೀರ್ ಅವರು ಇದರಿಂದ ಕಲಿಯೋದಿದೆ. ಹೋಗಿ ನೀವು KMDC ಡೈರೆಕ್ಟರ್ ಹತ್ರ ನೀನು ನಂಬಿ ಇದು ಮಾತಾಡಿರೋದಿದೆಯಲ್ಲ, ಮೊದಲನೇ ನಿಮ್ಮ ತಪ್ಪು. ಇನ್ ಕೇಸ್ ನಿಮ್ಮ ಆಡಿಯೋ ಅದಿದ್ದರೆ ನೀವು ಮೊದಲು ಯಾರ ಜೊತೆ ನೀವು ನಿಮ್ಮ ತೂಕದವ್ರ ಜೊತೆ ಮಾತಾಡಬೇಕಿತ್ತಲ್ಲ. ನೀವು 2-3 ಸರಿ ಮಿನಿಸ್ಟರ್ ಆಗಿದ್ದರೆ ಮಿನಿಸ್ಟರ್ ಲೆವೆಲ್ನವ್ರು ಮಾತಾಡಿದ್ರೆ ಅವ್ನು ಲೀಕ್ ಮಾಡ್ತಿರ್ಲಿಲ್ಲ ಇದನ್ನು. ಐ ಡೋಂಟ್ ನೋ ಅವ್ರ ಪಾಪ ಅವ್ರು ಮಾಡಿದ್ದಾರೆ ಅಂತಲ್ಲ, ಅಥವಾ ಲೀಕ್ ಆಗ್ದಂಗೆ ನೋಡ್ಕೊತಾ ಇದ್ರು ಅವರು. ನೀವು KMDCಯ ಡೈರೆಕ್ಟರ್ ಜೊತೆ ಮಾತಾಡಿದರೆ ಅದೇನಾಗಬೇಕು ಆಗೋಗಿದೆ. ಇಂಟೆಲಿಜೆನ್ಸ್ ಅವರು ಅಂತ ಹೇಳ್ತಾರೆ, ಹೇಳೋಕ್ಕಾಗಲ್ಲ ಏನೇನಿದೆಯೋ. ಬಟ್ ಇದ್ರಿ ಒಂದಂತೂ ನಿಜ, ಈ ಆಡಿಯೋ ಇದೆಯಲ್ಲ, ಜಮೀರ್ ಅವರ ಈ ಟರ್ಮ್ನ ಮಂತ್ರಿಗಿರಿಯನ್ನು ಅದು ಕಸ್ಕೊಳ್ಳೋದು ಗ್ಯಾರಂಟಿ. ಎಗೇನ್ ಇನ್ನೊಂದು ಏನಂದರೆ, ಖಾದರ್ನ ತರೋಕೆ ಪ್ರಯತ್ನ ನಡೀತಾ ಇದೆಯಂತೆ ಕಾಂಗ್ರೆಸ್ಸಲ್ಲಿ. ಖಾದರ್ ಅವ್ರನ್ನ UT ಖಾದರ್ ಅಲ್ಲಿ ಪ್ಲೇಸ್ ಮಾಡಬೇಕು. ಎರಡನೇದು ರಿಜ್ವಾನ್ ಅವ್ರನ್ನ ಏನಾದ್ರು ಮಾಡಿ ಅಕೊಮಡೇಟ್ ಮಾಡಬೇಕು. ಮೂರನೇದು ಹ್ಯಾರಿಸ್ ಈಸ್ ವೇಟಿಂಗ್. ಈ ಆಡಿಯೋದ ಹಿಂದೆ ಮುಸ್ಲಿಂ ಪಾಲಿಟಿಕ್ಸ್ ಇದೆ, ಮುಸ್ಲಿಂ ರಾಜಕಾರಣ ಇದೆ. ಇದು DKನೋ ಸಿದ್ದರಾಮಯ್ಯನೋ ಮಲ್ಲಿಕಾರ್ಜುನೋ ಇಲ್ಲ, ಅವ್ರಿಗಿದು ಬೇಕಾಗೂ ಇಲ್ಲ. ಇದು ಪ್ಯೂರ್ಲಿ ಈ ಆಡಿಯೋ ಹೊರಬಂದಿರೋದು ನಮ್ಮ ರಾಜ್ಯದ ಮುಸ್ಲಿಂ ಪಾಲಿಟಿಕ್ಸ್ನ ಭಾಗವಾಗಿ ಬಂದಿದೆ. ಸ್ವಧರ್ಮೀಯರ ಅದು ಆ ಭಾಗವಾಗಿ ಬಂದಿದೆ. ಸುಮಾರು ಜನ ಟ್ರೈ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಗಾದ್ರೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ 3 ವರ್ಷ ಭರ್ಪೂರ ಎಂಜಾಯ್ ಮಾಡಿದ್ದಾರೆ ಸಿದ್ದರಾಮಯ್ಯನ ಬಲಗೈಲಿದ್ದು. ಹಾಗಾಗಿ ಜಮೀರ್ ಅವರು ಖುದ್ದು ತಾವೇ ಬಿಟ್ಕೊಡ್ಬೇಕು. ನಿಮ್ಗೆ ಯಾರು ಇಷ್ಟ ಆಗುತ್ತೋ ಆಯಿತು, ಅವ್ರು ಕೊಟ್ಕೊಳ್ಳಿ ಸರ್, ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಸರ್ ನೀವು ಕೊಡಿ, ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತ ಹೇಳಬೇಕು. ಇಷ್ಟೆಲ್ಲ ಬೈಕೊಂಡು ನೀವು ತೆರೆ ಮೇಲೆ ಮತ್ತೆ ನಿಮ್ಮ ಸಂಪುಟದಲ್ಲಿ ನಂಗೆ ಚಾನ್ಸ್ ಕೊಡಿ ಅಂತ ಬ್ಯಾಕ್ಗ್ರೌಂಡಲ್ಲೆಲ್ಲ ಚರ್ಚೆ ಮಾಡೋಕೆ ಹೋದರೆ, ಲಾಬಿ ಮಾಡೋಕೆ ಹೋದರೆ ಈ ಥರ ಏಟ್ಗಳು ಬಿದ್ದುಬಿಡ್ತವೆ. ಎಸ್ ಸರ್. ಈಗ BJPಯಲ್ಲೂ ಕೂಡ ಈಗ ತೀವ್ರವಾಗಿ ಬಿಸಿ ಚರ್ಚೆಗಳು ಆರಂಭ ಆಗಿದೆ. BJP ಹೈಕಮಾಂಡ್ ಮತ್ತೆ BY ವಿಜಯೇಂದ್ರ ಅವರಿಗೆ ಮಣೆ ಹಾಕ್ತಾ, ಆ ಮೂಲಕವಾಗಿ ವಿಜಯೇಂದ್ರ ಅವರ BJP ರಾಜ್ಯಾಧ್ಯಕ್ಷಗಿರಿ ಸಂಪೂರ್ಣವಾಗಿ ಭದ್ರವಾಯಿತಾ ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ದೆಹಲಿ ಪ್ರವಾಸವನ್ನು ಮುಗಿಸಿ ರಾಜ್ಯಕ್ಕೆ ವಾಪಸ್ಸಾಗಿರುವ BY ವಿಜಯೇಂದ್ರ ಕಲಬುರಗಿಯಲ್ಲಿ ಮಾಧ್ಯಮಗಳ ಮುಂದೆ ನಿಂತು ಬೀಗದ್ರು, ಮಾತನಾಡಿದ್ರು. ದೆಹಲಿಗೆ ನಾನು ಹೋಗಿದ್ದೆ, ಶುಭ ಸುದ್ದಿ ತರೋದಕ್ಕೆ ಅಂತ ಹೋಗಿದ್ದೆ, ಶುಭ ಸುದ್ದಿ ಕೊಟ್ಟರು, ನಾನು ಶುಭ ಸುದ್ದಿ ತಗೊಂಡು ಬಂದಿದ್ದೀನಿ ಅಂತ ಅವರು ಮಾತನಾಡಿದ್ದಾರೆ. ಸುದ್ದಿ ತರಬೇಕು ಅದಕ್ಕೆ ಹೋಗಿದ್ದೆ, ಬರುತ್ತೆ ಸದ್ಯದಲ್ಲೇ. ಒಳ್ಳೆ ಸುದ್ದಿ ತರಬೇಕು ಅದಕ್ಕೆ ಹೋಗಿದ್ದೆ, ಬರುತ್ತೆ ಸದ್ಯದಲ್ಲೇ. ಒಳ್ಳೆ ಸುದ್ದಿ ತರಬೇಕು ಅದಕ್ಕೆ ಹೋಗಿದ್ದೆ, ಬರುತ್ತೆ ಸದ್ಯದಲ್ಲೇ. ಓಕೆ, ಗಂಗಾಧರ್ ಸರ್, BJPಯಲ್ಲಿ ಏನು ಹೈಕಮಾಂಡು ಬದಲಾವಣೆ ಮಾಡುತ್ತಾ ಅಥವಾ BY ವಿಜಯೇಂದ್ರ ಅವರನ್ನೇ ಮುಂದುವರಿಸುತ್ತಾ? ತುಂಬ ಕಾನ್ಫಿಡೆಂಟ್ಲಿ ಅವರು ಮಾತಾಡಿದ್ದಾರೆ. ಹೌದು, ಅದು ಇದು ನಡೀತಾ ಇದೆ. ಹೇಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಂದು ಬಣ ರಾಜಕೀಯ ಆಗಿದೆ, ಅದಕ್ಕೆ ಹೊರತಾಗಿ ಏನಿಲ್ಲ. BJP ಇವತ್ತು ಅಲ್ಲಿನೂ ಸಹಿತ ಸಿಕ್ಕಾಪಟ್ಟೆ ಬಣಗಳು, 1, 2 ಅಲ್ಲ 3 ಬಣಗಳಾಗಿಬಿಟ್ಟಿದ್ದಾವೆ ಅಲ್ಲಿ. ಹಾಗೆ ಅಲ್ಲಿ ನಡೀತಾ ಇದೆ. ಅಲ್ಲಿ ಅದು ವಿಜಯೇಂದ್ರ ಅವ್ರನ್ನ ಏನಪ್ಪ ಅಂದ್ರೆ ಮುಂದುವರಿಸಬೇಕು ಅನ್ನೋ ಹಿನ್ನೆಲೆಯಲ್ಲೇ ಅಭಿಮಾನೋತ್ಸವ ಅಂತೇಳಿ ಮಾಡಿದ್ರಲ್ಲ ಯಡಿಯೂರಪ್ಪ ಅವ್ರದ್ದು. ಹಾಗೆ ಆ ಹಿನ್ನೆಲೆಯಲ್ಲಿ ಮತ್ತೆ ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಇವೆಲ್ಲ ಘಟನಾವಳಿಗಳನ್ನು ನೋಡಿದ್ರಪ್ಪ ಅಂದರೆ ಕೆಲವ್ರನ್ನ ಏನಪ್ಪ ಅಂದರೆ ಯತ್ನಾಳ್ ಅಂತವ್ರನ್ನ ಏನಪ್ಪ ಅಂದ್ರೆ ಹೊರಗಿಟ್ರು. ಆದರೆ ಯತ್ನಾಳ್ ಅಂತವ್ರಿಗೆ ಏನಪ್ಪ ಅಂದರೆ ಈಗ ಯಾರು ಒಳಗಿದ್ದಾರೆ ಅವರೇ ಪ್ರಚೋದನೆ ಕೊಡ್ತಾಯಿದ್ರು, ಹೀಗೆ ಮಾತಾಡಿ ಅಂತೇಳಿ. ಅವ್ರು ಅಲ್ಲೇ ಉಳ್ಕೊಂಡಿದ್ದಾರೆ, ಹೌದು, ಸೇಫ್ ಆಗಿ. ಯತ್ನಾಳ್ ಅಂತವ್ರು ಮಾತಾಡಿ ಹೊರಗಡೆ ಹೋಗಿದ್ದಾರೆ. ಇದು ಇದೆ. ಮತ್ತು ಇವತ್ತು ಯಡಿಯೂರಪ್ಪ ಅವ್ರನ್ನ ಏನಪ್ಪ ಅಂದ್ರೆ ತೆಗೆದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಸಹಿತ ಅವ್ರಿಗೆ ಅನುಭವ ಆಗಿದೆ ಈ ಹಿಂದೆ.
ಅವರು KJP ಮಾಡಿಕೊಂಡು ಮತ್ತೆ ಏನಪ್ಪ ಅಂದರೆ ಯಾವ ರೀತಿ ಇವ್ರಿಗೆ ಏನಪ್ಪ ಅಂದ್ರೆ ಪೆಟ್ಟು ಕೊಡ್ತು, ಹೌದಾ, ಅದರಿಂದ ಏನಪ್ಪ ಅಂದ್ರೆ ನಷ್ಟ ಅನುಭವಿಸ್ಬೇಕಾಯ್ತು ಪಕ್ಷ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಮತ್ತು ಅದ್ರ ಜೊತೆಗೆ ಯಡಿಯೂರಪ್ಪ ಅವರಿಗೆ ಒಂದು ಏನಪ್ಪ ಅಂದ್ರೆ ಒಂದು ವೇಟ್ ಇದೆ ಇಲ್ಲಿ ಹೈಕಮಾಂಡ್ನಲ್ಲಿ BJPಯಲ್ಲಿ. ಯಡಿಯೂರಪ್ಪ ಅವ್ರಿಗೋಸ್ಕರವಾಗಿ ಇವತ್ತು ಏನಪ್ಪ ಅಂದ್ರೆ ವಿಜೇಂದ್ರ ಅವ್ರನ್ನ ಏನಪ್ಪ ಅಂದ್ರೆ ಕಂಟಿನ್ಯೂ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ಬೋದು. ಈಗ ನಾಗರಾಜ್ ಸರ್, ಯಡಿಯೂರಪ್ಪನವರ ಪ್ರಭಾವ ಅಂತೂ ಕಾಣೋದಕ್ಕೆ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ಯಡಿಯೂರಪ್ಪನವ್ರನ್ನ ರೀಪ್ಲೇಸ್ ಮಾಡೋದಕ್ಕೂ ಪ್ರಯತ್ನಗಳು ಕೂಡ ಆಗಿರೋದೇನು ಗೊತ್ತಿಲ್ಲದೆ ವಿಚಾರ ಅಲ್ಲ. ಬಹಳಷ್ಟು ಅನಿವಾರ್ಯ ಆಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು. ಸರ್, ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂದರೆ ದೇವೇಗೌಡರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಇವರೆಲ್ಲ ಅನಿವಾರ್ಯವಾಗಿ ಕೂತ್ಬಿಟ್ಟಿದ್ದಾರೆ. ಸೆಕೆಂಡ್ ಲೈನ್ನ ಲೀಡರ್ಗಳಿಗೆ ಭಾಳಷ್ಟು ಗಂಡಾಂತರ ಇದೆ. ಪಾಪ ವಿಜೇಂದ್ರ ಯಡಿಯೂರಪ್ಪನವರು ಸುಮಾರು ಜನ ಲೀಡರ್ಗಳನ್ನ ಹಿಂದಿಕ್ಕಿ ಏನೋ ತಮ್ಮ ತಂದೆಯ ಹೆಸರಿನ ಮೂಲಕನೋ ಆ ವರ್ಚಸ್ಸಿನೋ ತನ್ನ ಸಮುದಾಯದ ವರ್ಚಸ್ಸಿನಿಂದಲೋ ಬಂದು ಅಧ್ಯಕ್ಷ ಗಾದಿನ ಹಿಡಿದಿದ್ದಾರೆ. ಅವ್ರು ಹಿಡಿದ ದಿನದಿಂದನೂ ಇಳಿಸ್ಬೇಕು ಅಂತ ಭಾಳ ಪ್ರಯತ್ನ ನಡೀತಾ ಇದೆ. ಆದರೆ ಬೇರೆ ಬೇರೆ ಮಾರ್ಗಗಳ ಮೂಲಕ ತಾನೂ ಪ್ರಭಾವ ಬಳಸಿ ಆ ಸ್ಥಾನನ ಅವರು ಉಳಿಸ್ಕೊತಾ ಇದ್ದಾರೆ. ಇನ್ನೇನು ಎಲೆಕ್ಷನ್ ಏನು ಬರ್ತಾ ಇದೆ, ಎರಡು ವರ್ಷವೂ ಇಲ್ಲ, 2 ವರ್ಷಕ್ಕೆ. ಈ ಟೈಮಲ್ಲಿ ಪಕ್ಷಾಧ್ಯಕ್ಷರಾದರೆ ಒಂದಷ್ಟು ಟಿಕೆಟ್ ಕೊಡೋ ಪವರ್ ಇರ್ತದೆ ಯಾರು ಪಕ್ಷಾಧ್ಯಕ್ಷರಿಗೆ. ಸೊ ತನ್ನವ್ರಿಗೆ ಒಂದಷ್ಟು ಜನ ಎಮ್ ಎಲ್ ಎಗಳಾದರೆ ಸೊ ನೆಕ್ಸ್ಟ್ ಲೀಡರ್ ಆಗೋಕ್ಕೆ ಅವಕಾಶ ಆಗುತ್ತೆ. ಒಂದು ಸತಿ ಈ ಅವಕಾಶ ಏನಾದ್ರು ನೆಕ್ಸ್ಟ್ ಈ ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಏನಾದ್ರು ಬೇರೆ ಅಧ್ಯಕ್ಷರು ಬಂದು ಕೂತು ಇವರ ಕ್ಯಾಂಡಿಡೇಟ್ಗಳು ಏನೋ ಜಾಸ್ತಿ ಜನ ಇರದೇ ಹೋದರೆ ಇವರ ಕೈ ಮೇಲಾಗಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಪಾಪ ಅವರು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ವಿರೋಧಿಗಳು ಅಷ್ಟೇ, ಸುಮಾರು ಜನ BJPಲಿ ಪಕ್ಷಾಧ್ಯಕ್ಷರಾಗೋಕ್ಕೆ ಯಾರು ನಿರಾಣಿಯವರು ಟ್ರೈ ಮಾಡ್ತಾ ಇದ್ದಾರೆ, ಆಸ್ಪಿರೆಂಟ್ ಇದ್ದಾರೆ. ಅಶ್ವಥ್ ನಾರಾಯಣ ಟ್ರೈ ಮಾಡ್ತಾ ಇದ್ದಾರೆ. ಸೋಮಣ್ಣವ್ರನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿ ಇವ್ರನ್ನ ಡಮ್ಮಿ ಮಾಡಬೇಕು ಅಂತ ಒಂದು ಟೀಮು ಪ್ರಯತ್ನ ಮಾಡ್ತಾ ಇದೆ. ಸೋಮಣ್ಣವ್ರು ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡಿಸಿ ಶೋಭಾ ಅವ್ರನ್ನ ಕರ್ಕೊಂಬಂದು ಕೂರಿಸಿ ಇವ್ರನ್ನ ಸೈಡ್ಲೈನ್ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಭಾಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದರೆ ವಿಜೇಂದ್ರನವರು ಟ್ರೈ ಮಾಡ್ತಾ ಇದ್ದಾರೆ, ಸಸ್ಟೈನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೇಗೇನು ಅವರೊಬ್ಬ ಇನ್ನೊಂದು ವಾದ ಇದೆ BJPನಲ್ಲಿ. ನೀವು ಎಲ್ಲಿವರೆಗೆ ಯಡಿಯೂರಪ್ಪ ಫ್ಯಾಮಿಲಿಯನ್ನು ಯಡಿಯೂರಪ್ಪ ಫ್ಯಾಮಿಲಿಗೆ ಪಕ್ಷದ ಚುಕ್ಕಾಣಿನ ಕೊಡ್ತೀರೋ ಅಲ್ಲಿವರೆಗೂ ನಾವು ನ್ಯೂಟ್ರಲ್ ಆಗೇ ಇರ್ತೀವಿ ಅಂತ ಸುಮಾರು ಜನ ಲೀಡರ್ಗಳು ಸೈಲೆಂಟ್ ಆಗಿದ್ದಾರಲ್ಲ. ಯಾಕೆಂದರೆ ನೀವು ಯಡಿಯೂರಪ್ಪ ಫ್ಯಾಮಿಲಿಯಿಂದ ಪಕ್ಷವನ್ನು ಹೊರಗಡೆ ಇಡಿ, ಸೊ ನಾವು ಲೀಡ್ ಮಾಡ್ತೀವಿ ಅಂತ. BJPಗೆ ಕಾಂಗ್ರೆಸ್ಸು ಬರೀ ಲೀಡರ್ಗಳ ಪಕ್ಷ, BJP ಕೇಡರ್ಗಳ ಪಕ್ಷ. ಹಾಗಾಗಿ ಈ ಲೀಡರ್ಗಳು ಇಲ್ಲದೇ ಇದ್ದರೂ ಆ ಕೇಡರ್ಗಳು ಪಕ್ಷನ ತರುವಂಥ ಕೆಲಸನ ಮಾಡ್ತಾರೆ, ಅಧಿಕಾರಕ್ಕೆ ತರುವಂಥ ಮಾಡ್ತಾರೆ. ಆ ಹೋಪನಲ್ಲಿ ಜೊತೆಗೆ ವಿಜೇಂದ್ರ ಕೂಡ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಒಂದು 10,000 ಜನ ಲಿಂಗಾಯತ್ ಸಮುದಾಯ ಅವ್ರನ್ನ ಬೆಂಬಲಿಸುವಂಥ ವೋಟರ್ಸ್ ಅವ್ರ ಹತ್ರ ಇದ್ದಾರೆ, ಅದಿಲ್ಲ ಅಂತೇನಿಲ್ಲ. ಆದರೆ ಆ ಬಣ ಬಡಿದಾಟ ಇದೆಯಲ್ಲ ಸರ್, BJPಯ ಬಣ ಬಡಿದಾಟ ಇದೆಯಲ್ಲ, ಅವರು ವಿಜೇಂದ್ರ ಅವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ, ಅಥವಾ ವಿಜೇಂದ್ರ ಪಟ್ಟು ಬಿಡ್ತಾ ಇಲ್ಲ. ಅವರು ಹಿರಿಯನ ವಿಶ್ವಾಸಕ್ಕೆ ತಗೊಂಡು ಏನೋ ಮುಂದಕ್ಕೆ ಹೋಗೋಣ ಅಂತ ಅವರೂ ಮಾಡ್ತಾ ಇಲ್ಲ, ಇವರೂ ಬಿಡ್ತಾ ಇಲ್ಲ. ಈ ಹಗ್ಗ ಜಗ್ಗಾಟದಲ್ಲಿ ವರಿಷ್ಠರೇ ಬಂದು ಕೂತು ಯಾವಾಗ ಯಾವ ತೀರ್ಮಾನವನ್ನು ತಗೋತಾರೋ, ಇವರೆಲ್ಲರನ್ನು ಯಾವಾಗ ಬುಲ್ಡೋಸ್ ಮಾಡ್ತಾರೋ, ಒಟ್ಟಿನಲ್ಲಿ ಕಡೆ 1 ವರ್ಷದಲ್ಲಿ ಅವ್ರು ಯಾರೋ ಸೀನಿಯರ್ಗಳೊಬ್ಬರು ಬಂದು ಹೈಕಮಾಂಡಿಂದನೇ ಬಂದು ಇಡೀ ಎಲೆಕ್ಷನ್ನ ಲೀಡ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಈಗ ಸರ್, ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಯಾಕಂದರೆ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ ಅಂತ ಅನೇಕ ಸಂದರ್ಭದಲ್ಲಿ ನಾಯಕರು ಹೇಳ್ತಾರೆ. ಆದರೂ ಕೂಡ ಅನಿವಾರ್ಯ ಆಗಿಬಿಟ್ಟಿದ್ದಾರೆ ಯಡಿಯೂರಪ್ಪನವರು ಅಂತ ಪಕ್ಷಕ್ಕೆ. ಹೌದು, ಈಗ ಸಾಮೂಹಿಕ ಅಂತ ಹೇಳ್ತಾನೆ ಬಂದರು. ಆದರೆ ಮತ್ತೆ ಅನಿವಾರ್ಯವಾಗಿ ಏನಪ್ಪ ಅಂದರೆ ಯಡಿಯೂರಪ್ಪನವರ ನೇತೃತ್ವಕ್ಕೆ ಏನಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದ್ರೆ ಪ್ರಾಶಸ್ತ್ಯ ಸಿಗ್ತಾ ಇವತ್ತಿಗೂ ಏನಂತಾರಪ್ಪ ಅಂದರೆ ಯಡಿಯೂರಪ್ಪ ಅವರು ಒಂದು ಜಿದ್ದಾಜಿದ್ದಿ ಇಲ್ಲ, ನನಗೆ ಯಾವ ರೀತಿ ಇಳಿಸಿದಿರಾ, ಹೌದಾ, ಈಗ ಒಂದು ವಯಸ್ಸಾಗಿದೆ ಅಂತಕ್ಕಂಥ ಕಾರಣ ಮುಂದಿಟ್ಟು ಅದು ನಾನು ಇಳಿತೀನಿ, ನನ್ನ ಮಗನಿಗೆ ಕೊಡಿ ಅಂತೇಳಿ ಅದೇ ಥರ ಮುಂದುವರಿತಾ ಇದ್ದಾರೆ ಈಗ. ಹೀಗೆ ಇಲ್ಲಿ ಒಂದೇನಂತ ಹೇಳಿದ್ರಪ್ಪ ಅಂದರೆ, ಒಂದು ಕಾರಣ ಏನಂದರೆ ಯಡಿಯೂರಪ್ಪ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಬರಲಿಕ್ಕೆ BJPಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ MLAಗಳು ಬಂದಿದ್ದಾರೆ. ಮತ್ತು ಗಣನೀಯವಾಗಿ ಅಲ್ಲಿ ಏನಪ್ಪ ಅಂತಂದ್ರಪ್ಪ ಅಂದರೆ ಇವರು ಲಿಂಗಾಯತ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಏನಪ್ಪ ಅಂದರೆ ಒಂದು ಇದರಲ್ಲಿ ಏನಪ್ಪ ಅಂದ್ರೆ ಯಾವುದು ಒಕ್ಕಲಿಗರ ಬೆಲ್ಟ್ನಲ್ಲಿ ಅಷ್ಟೊಂದು ಪ್ರಾಬಲ್ಯ ಬರಲಿಲ್ಲ ಅಂತಕ್ಕಂಥ ಒಂದು ಭಾವನೆಯೂ ಸಹಿತ ಹೈಕಮಾಂಡ್ನಲ್ಲಿದೆ. ಈಗ ಮಾಡಿದರೂ ಸಹಿತ ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದರೆ ತೋರಿಸ್ಲಿಲ್ಲಲ್ಲ.
ಯಾವ ರೀತಿಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಗ್ರೌಂಡ್ ರಿಯಾಲಿಟೀಸ್ ಮೇಲೆ ಏನಪ್ಪ ಅಂತಾರಪ್ಪ ಅಂದರೆ ಯಡಿಯೂರಪ್ಪ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ವಯಸ್ಸಾಗಿದೆ ಯಡಿಯೂರಪ್ಪ ಅವರಿಗೆ. ಮುಂದಿನ ಚುನಾವಣೆಯ ಹೊತ್ತಿಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾವೋ ಗೊತ್ತಿಲ್ಲ, ಹೌದ್ರಾ? ಅಂಥ ಸಂದರ್ಭದಲ್ಲಿ ಮತ್ತು ವಿಜೇಂದ್ರ ಅವ್ರದ್ದು ಪರಿಸ್ಥಿತಿ ಏನಾಗುತ್ತೆ ಅಂತಲೂ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಇವ್ರು ಹೇಳ್ದಂಗೆ ಏನಂತಾರಪ್ಪ ಅಂದರೆ ಈ ಯಾರೋ ಹೈಕಮಾಂಡ್ನವ್ರು ಬಂದು ಏನೋ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು, ಅಲ್ಲಿ ಬೇರೆಯೇ ಒಂದು ಏನಪ್ಪ ಅಂದರೆ ನಿರ್ದೇಶನ ಕೊಡ್ತಕ್ಕಂಥದ್ದು ಸಹಿತ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ನಡೀತಾ ಇದೆ ಅಷ್ಟೇ. ಹಾಂ ಸರ್, ಈಗ ನಾವು ತಮಿಳುನಾಡಿನಲ್ಲಿ ನೋಡ್ತಾ ಇದ್ದೀವಿ ಸರ್, ಅಣ್ಣಾಮಲೈ ಅವರು BJP ಪಕ್ಷವನ್ನು ಬಿಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಾಗರಾಜ್ ಸರ್. ಹೀಗಾಗಿ ಅಣ್ಣಾಮಲೈ ಅವರಿಗೆ ಒಂದು ವೇಳೆ BJP ಬಿಟ್ಟರೆ ಅವಕಾಶ ಏನಾದರೂ ಇದೆಯಾ, ಹೇಗೆ? ಅಲ್ಲ, ಅವರೊಬ್ಬ ಯೂತು, ಆಮೇಲೆ ಸುದೀರ್ಘವಾಗಿ 10-12 ವರ್ಷ IPS ಅಧಿಕಾರಿಯಾಗಿ ಕೆಲಸ ಮಾಡಿದ ಅವರ ಅನುಭವ ಇದೆ. ಆಮೇಲೆ ತಮಿಳುನಾಡಿನಲ್ಲಿ ಕಳೆದ 6 ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಜನರ ಬ್ರೀತ್ ಕೂಡ ಅವ್ರಿಗಿದೆ. ಬಟ್ ಒಂದು ಸತಿ ಏನೋ ಚುನಾವಣಾ ರಾಜಕಾರಣದಲ್ಲಿ ವಿಫಲರಾದರು ಅನ್ನೋ ಏಕೈಕ ಕಾರಣಕ್ಕೆ ಅವ್ರನ್ನ ಸೈಡ್ಲೈನ್ ಮಾಡೋದು ಸರಿಯಲ್ಲ ಅಂತ ನಮ್ಗನ್ಸುತ್ತೆ. ಬಟ್ BJPಯವರು ಅಷ್ಟು ಸುಲಭವಾಗಿ ಸೈಡ್ಲೈನ್ ಮಾಡ್ತಿರಲಿಲ್ಲ. ಎಲ್ಲೋ ಅಣ್ಣಾಮಲೈಯವರು ಏನೋ ಎಡವಟ್ಟು ಮಾಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಲೀಡರ್ಗಳ ಜೊತೆ. ಏನಾಗುತ್ತೆ ಅಂತ ಹೇಳಿದ್ರೆ ಈತಂದು IPS ವರ್ತನೆ ಹೌದು, ಬ್ಯೂರೋಕ್ರಾಟ್ ಆಗಿ ಬೆಳೆದು ಬಂದು ಪಾಲಿಟಿಕ್ಸ್ಗೆ ಬೇರೆದೇ ಆದ ಒಂದು ತಯಾರಿ ಬೇಕಾಗುತ್ತೆ. ನೀವು ನೋಡಿದ್ರಲ್ಲ DK ಶಿವಕುಮಾರು ಸಿಗ್ನಲ್ ಸಿಕ್ಕ ತಕ್ಷಣ ಹೋಗಿ ಏನೋ ಖರ್ಗೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು, ಸಿದ್ದರಾಮಯ್ಯನವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆ ನಯ ವಿನಯವನ್ನು ರಾಜಕಾರಣ ಬೇಡುತ್ತೆ. ಬಹುಶಃ ಅದರಲ್ಲೆಲ್ಲೋ ಇವರು ವಿಫಲರಾದ್ರ ಅಂತ ಕಾಣುತ್ತೆ. ಅಣ್ಣಾಮಲೈ ಸಮಾಜ ಸುಧಾರಣೆ ಆಗಬೇಕು ಅಂತ ಆಸೆ ಪಟ್ಟು ಏನೋ ರಾಜಕಾರಣಕ್ಕೆ ಬರುವ ಸುಮಾರು ಜನ ಯೂತ್ಸ್ಗಳಿಗೆ ಅವರು ಒಬ್ಬರು, ಯೂತ್ಸ್ಗಳ ಪೈಕಿ ಅವರು ಒಬ್ಬರು. ಅವ್ರಿಗೆ ಸೋಲಾಗಬಾರ್ದು. ಅದು ಇಡೀ ಯುವ ರಾಜಕಾರಣಕ್ಕೆ, ಯುವ ಚಿಂತನೆಗೆ ಆಗುವ ಸೋಲು ಅಂತ ಅನಿಸುತ್ತೆ ನನಗೆ. BJP ಪಕ್ಷ ನಾಳೆ ನಿತಿನ್ ನಬೀನ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವರು ಬಹುಶಃ ಅಮಿತ್ ಶಾ ಅವರು ಅಥವಾ ನಬೀನ್ ಅವರು ಆ ಬೇರೆ ಲೀಡರ್ಸ್ಗಳಿದಲ್ಲ ಕರೆದು ಅವ್ರು ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅವ್ರು ಯಾವುದೇ ಇರ್ರೆಸ್ಪೆಕ್ಟೆಡ್ ಆಫ್ ಪಾರ್ಟಿ ಒಬ್ಬ ಏನೋ ಒಂದು ಕನಸುಗಾರ ಅವನು. ಅಣ್ಣಾಮಲೈ ಒಬ್ಬರು ಕನಸುಗಾರರು. ಆ ಕನಸುಗಳನ್ನು ಕಮರಿಸೋ ಕೆಲಸನ ಸಮಾಜನೂ ಮಾಡಬಾರ್ದು, ರಾಜಕಾರಣಿಗಳು ಮಾಡಬಾರ್ದು, ಯಾವ ಪೊಲಿಟಿಕಲ್ ಪಾರ್ಟಿನೂ ಮಾಡಬಾರ್ದು. ಎನಿಹಾವ್ ಅವ್ರು ನಿಂತರೆ, ಎದೆ ಸೆಟ್ಟಿಸಿ ನಿಂತರೆ ಜನ ಅವ್ರನ್ನ 100% ಗೆಲ್ಲಿಸ್ತಾರೆ. ಅದರಲ್ಲೇನು ಡೌಟ್ ಬೇಡ. ಅವ್ರ ಪಾರ್ಟಿ ಪ್ರೊಟೆಕ್ಷನ್ ಬೇಕು ಅಂತೇನಿಲ್ಲ. ಅದೇನೋ ಹೊಸ ಪಾರ್ಟಿ ಬೇರೆ ಕಟ್ತೀವಿ ಅಂತ ಡಿಸ್ಕಷನ್ ಇದೆ. ನೋಡೋಣ, ಅವ್ರಿಗೆ ಗೊತ್ತಿರ್ತದೆ, ಅವ್ರ ಶಕ್ತಿ ಅವ್ರಿಗೆ ಗೊತ್ತಿರ್ತದೆ. ಆದರೆ ಅಣ್ಣಾಮಲೈ ಅವ್ರಿಗೆ BJPಗೆ ಅಣ್ಣಾಮಲೈ ಯಾವತ್ತಿದ್ರೂ ಲಾಭ ಆಗಿ ಏನೋ ಮಾರ್ಪಡಬಲ್ಲರು ಅಂತ ನಮ್ಗೆ ಈ ಕ್ಷಣಕ್ಕೆ ಅನಿಸುತ್ತೆ. ಓಕೆ.